ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದ್ರೆ ದ್ವಿತೀಯ PUCಯ ಅಂದರೆ ಸೆಕೆಂಡ್ PUCಯ ಬಿಸ್ನೆಸ್ ಸ್ಟಡೀಸಿನ ಬಿಸ್ನೆಸ್ ಎನ್ವೈರನ್ಮೆಂಟ್ ಚಾಪ್ಟರು. ಏನು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂದ್ರೆ ಈ ಚಾಪ್ಟರ್ ಅಲ್ಲಿ ಏನೆಲ್ಲ ಕಲಿಯಕ್ಕೆ ಸಿಗುತ್ತೆ, ಎಷ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಇದೆ, ಫೈನಲ್ ಎಕ್ಸಾಮ್ ಅಲ್ಲಿ ಯಾವುದೆಲ್ಲ ಪ್ರಶ್ನೆ ಕೇಳ್ತಾನೆ ನೋಡೋಣ ಬನ್ನಿ ಮಕ್ಕಳ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚಾಪ್ಟರಿನಲ್ಲಿ 1 ಮಾರ್ಕ್ 1 ಪ್ರಶ್ನೆ ಕೇಳ್ತಾನೆ, 2 ಮಾರ್ಕ್ ಯಾವುದೇ ಪ್ರಶ್ನೆ ಕೇಳೋದಿಲ್ಲ, 4 ಮಾರ್ಕ್ 2 ಪ್ರಶ್ನೆ ಕೇಳ್ತಾನೆ, 8 ಮಾರ್ಕ್ ನಮ್ಮ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ 8 ಮಾರ್ಕ್ ಪ್ರಶ್ನೆಗಳು ಬರುತ್ತೆ. ಯಾವುದೇ ಪ್ರಶ್ನೆ ಕೂಡ ಈ ಚಾಪ್ಟರಿನಿಂದ 8 ಮಾರ್ಕ್ಸಿಗೆ ಬರೋದಿಲ್ಲ. ಸೊ 1 ಮಾರ್ಕ್ 1 ಪ್ರಶ್ನೆ ಬರ್ತದೆ, 2 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಬರೋದಿಲ್ಲ. ಇಂಪಾರ್ಟೆಂಟ್ 4 ಮಾರ್ಕ್ 2 ಪ್ರಶ್ನೆ ಕೇಳ್ತಾನೆ, 8 ಮಾರ್ಕಿಗೆ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. ಸೊ 1 ಮಾರ್ಕ್ಸ್ ಪ್ಲಸ್ 0 ಪ್ಲಸ್ 8 ಅಗೇನ್ ಪ್ಲಸ್ 0 ಈ ಚಾಪ್ಟರಿನಿಂದ ಒಟ್ಟು 9 ಮಾರ್ಕ್ಸ್ ಅಷ್ಟು ಫೈನಲ್ ಎಕ್ಸಾಮಿನೇಷನ್ಗೆ ಬರ್ತದೆ. ಸೊ ಬಿಸ್ನೆಸ್ ಎನ್ವೈರನ್ಮೆಂಟ್ ಚಾಪ್ಟರಿನಿಂದ 1 ಮಾರ್ಕ್ 1 ಪ್ರಶ್ನೆ, 2 ಮಾರ್ಕ್ ಯಾವುದೇ ಪ್ರಶ್ನೆ ಇಲ್ಲ, 4 ಮಾರ್ಕ್ 2 ಪ್ರಶ್ನೆ ಕೇಳ್ತಾನೆ, 8 ಮಾರ್ಕ್ ಕೇಳೋದಿಲ್ಲ. ಒಟ್ಟು ಈ ಪಾಠದಿಂದ 9 ಮಾರ್ಕ್ಸಿನಷ್ಟು ಫೈನಲ್ ಎಕ್ಸಾಮಿನೇಷನ್ಗೆ ಬರ್ತದೆ. ಹಾಗಾದರೆ ಈ ಚಾಪ್ಟರಿನಲ್ಲಿ ಕಲಿಯಕ್ಕೆ ಯಾವ ಯಾವ ಟಾಪಿಕ್ಗಳಿದೆ ಡೀಟೇಲ್ ಆಗಿ ಕಲಿಯೋಣ ಬನ್ನಿ ಮಕ್ಕಳ. ವಾಟ್ ಇಸ್ ಬಿಸ್ನೆಸ್ ಎನ್ವೈರನ್ಮೆಂಟ್? ಏನು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಥವಾ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದ್ರೆ ಅರ್ಥ ಯಾವಾಗ್ಲೂ ತಿಳ್ಕೊಳ್ಳಿ ಮಕ್ಕಳ. ಯಾವುದೇ ಒಂದು ದೇಶದಲ್ಲಿ ಯಾವುದೇ ತರಹದ ಬಿಸ್ನೆಸ್ ಮಾಡಬೇಕು ಅಂದ್ರೂ ಅಲ್ಲಿ ಸುತ್ತಮುತ್ತಲಿನ ವಾಣಿಜ್ಯ ಪರಿಸರ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಳ್ಳೋದು ಬಹಳ 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 ಮುಖ್ಯವಾಗುತ್ತೆ. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು ಅರ್ಥ? ಯಾವುದೇ ಒಂದು ದೇಶದಲ್ಲಿ ಯಾವುದೇ ವ್ಯಕ್ತಿಗಳು ಬಿಸ್ನೆಸ್ ನಡೆಸಬೇಕಾದ್ರೆ ಆ ದೇಶದಲ್ಲಿನ ಪರಿಸರ ಯಾವ ರೀತಿ ಇದೆ. ಇಲ್ಲಿ ಪರಿಸರ ಎನ್ವಿರಾನ್ಮೆಂಟ್ ಅಂದ್ರೆ ನೇಚರ್ ಅಂತ ಅರ್ಥ ಅಲ್ಲ. ಇಲ್ಲಿ ಎನ್ವಿರಾನ್ಮೆಂಟ್ ಅಂದ್ರೆ ಬಿಸ್ನೆಸ್ ಫ್ಯಾಕ್ಟರ್ಸ್, ಅದು ಸೋಷಿಯಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಪೊಲಿಟಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಎಕನಾಮಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಅಥವಾ ಲೀಗಲ್ ಫ್ಯಾಕ್ಟರ್ಸ್ ಆಗಿರ್ಬೋದು. ಈ ತರಹದ ಪೊಲಿಟಿಕಲ್, ಸೋಷಿಯಲ್, ಟೆಕ್ನಾಲಜಿಕಲ್, ಲೀಗಲ್ ಫ್ಯಾಕ್ಟರ್ಗಳು ಒಂದು ದೇಶದಲ್ಲಿ ಯಾವ ರೀತಿ ಇದೆ, ಈ ಫ್ಯಾಕ್ಟರ್ಗಳು ನಾವು ಬಿಸ್ನೆಸ್ ಮಾಡಲಿಕ್ಕೆ ಅನುಕೂಲವಾಗಿದೆಯೋ ಇಲ್ಲವೋ ಅಂತ ತಿಳ್ಕೊಳ್ತಕ್ಕಂತಹ ಪ್ರೋಸೆಸ್ಸಿಗೆ ನಾವೇನಂತ ಕರಿತೇವೆ? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ಸೊ ಯಾವುದೇ ಒಂದು ದೇಶದಲ್ಲಿ ಆ ಬಿಸ್ನೆಸ್ ಎನ್ವಿರಾನ್ಮೆಂಟು ನಮ್ಮ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ತಕ್ಕಂತಹ ಪ್ರೋಸೆಸ್ಸಿಗೆ ನಾವೇನಂತ ಕರಿತೇವೆ? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ಈ ಪ್ರೋಸೆಸ್ಸಿನಲ್ಲಿ ಯಾವೆಲ್ಲ ಫ್ಯಾಕ್ಟರ್ಸ್ ಬರ್ತದೆ? ಈ ಪ್ರೋಸೆಸ್ಸಿನಲ್ಲಿ ಸೋಷಿಯಲ್ ಫ್ಯಾಕ್ಟರ್ಸ್, ಪೊಲಿಟಿಕಲ್ ಫ್ಯಾಕ್ಟರ್ಸ್, ಲೀಗಲ್ ಫ್ಯಾಕ್ಟರ್ಸ್, ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ಮತ್ತು ಎಕನಾಮಿಕಲ್ ಫ್ಯಾಕ್ಟರ್ಸ್ ಬರ್ತದೆ. ಇದಷ್ಟೇ ಅಲ್ಲದೆ ಹಲವಾರು ಬೇರೆ ರೀತಿಯ ಫ್ಯಾಕ್ಟರ್ಗಳು ಕೂಡ ಬರುತ್ತೆ. ಆದರೆ ಈ ಫ್ಯಾಕ್ಟರ್ಗಳು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ. ಹಾಗಾದ್ರೆ ಏನ್ ಎಕ್ಸಾಕ್ಟ್ಲಿ ಇದರ ಡೆಫಿನಿಷನ್ನು ಒಮ್ಮೆ ನೋಡೋಣ. Just take the universe, subtract it from the subset that represents the organization, and the remainder is called environment. ಅಂದರೆ ಏನರ್ಥ? Let us assume ಇದು ಒಂದು ಯೂನಿವರ್ಸ್ ಅಂತ. ಓಕೆ,
ಇದರ ಒಳಗೆ ಒಂದು ಸಣ್ಣ ಕಂಪನಿಯನ್ನ ನಾವು ನಡೆಸ್ತಾ ಇದ್ದೇವೆ. ಈ ಕಂಪನಿಗೆ ಯೂನಿವರ್ಸಿನಿಂದ ಯಾವ ರೀತಿಯೆಲ್ಲ ಸಪೋರ್ಟ್ ಸಿಗ್ತದೆ ಅನ್ಲಿಕ್ಕೆ ನಾವೇನಂತೇವೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ಮತ್ತೆ ಹೇಳ್ತಾನೆ, ದ ಬಿಸ್ನೆಸ್ ಎನ್ವೈರನ್ಮೆಂಟ್ encompasses all the external forces that potentially impacts the organization's ಪರ್ಫಾರ್ಮೆನ್ಸ್. ನಾನಿವಾಗಲೇ ಹೇಳಿದ ಹಾಗೆ ನಮ್ಮ ಆರ್ಗನೈಸೇಷನಿನ ಪರ್ಫಾರ್ಮೆನ್ಸಿಗೆ ಯಾವೆಲ್ಲ ಫ್ಯಾಕ್ಟರ್ಗಳು ಕಾಂಟ್ರಿಬ್ಯೂಟ್ ಮಾಡ್ತದೆ, ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತದೆ ಅಂತ ತಿಳ್ಕೊಳ್ಳಿಕ್ಕೆ ನಾವೇನಂತ ಕರಿತೇವೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ಯಾವೆಲ್ಲ ಫ್ಯಾಕ್ಟರ್ಸ್ಗಳಿದೆ ಅದನ್ನು ಕೂಡ ನಾನು ಹೇಳಿದ್ದೇನೆ. ಎಕನಾಮಿಕ್ ಕಂಡೀಷನ್ಸ್, ಸೋಷಿಯಲ್ ಟ್ರೆಂಡ್ಸ್, ಟೆಕ್ನಾಲಜಿಕಲ್ ಇನೋವೇಷನ್ಸ್, ಪೊಲಿಟಿಕಲ್ ಫ್ಯಾಕ್ಟರ್ಸ್ ಮತ್ತು ಲೀಗಲ್ ಫ್ರೇಮ್ವರ್ಕ್ಸ್. ನಾನು ಹೇಳಿದ ಹಾಗೆ ಸೋಷಿಯಲ್ ಫ್ಯಾಕ್ಟರ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್, ಲೀಗಲ್ ಫ್ಯಾಕ್ಟರ್ಸ್, ಪೊಲಿಟಿಕಲ್ ಫ್ಯಾಕ್ಟರ್ಸ್ ಮತ್ತು ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್. ಸೊ ಒಂದು ಪ್ರಪಂಚದಲ್ಲಿ ನಮ್ಮ ಕಂಪನಿ ಒಂದು ಬೆಸ್ಟ್ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಯಾವೆಲ್ಲ ಫ್ಯಾಕ್ಟರ್ಗಳು ಜಗತ್ತಿನಿಂದ ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತದೆ, ಹೇಗೆಲ್ಲ ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತದೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ನಮ್ಮ ಬಿಸ್ನೆಸ್ ಸ್ಟಡಿ ಸಬ್ಜೆಕ್ಟಿನಲ್ಲಿ ಅದನ್ನೇನಂತ ಕರಿತೇವೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ಎಷ್ಟು ಈಸಿ ಇದೆ ಅಲ್ಲ. ಹಲವಾರು ಲೈಫ್ ಎಕ್ಸಾಂಪಲ್ಗಳನ್ನ ತಗೊಂಡು ಈ ಪಾಠವನ್ನ ಕಲಿಯೋಣ ಮಕ್ಕಳ. ಈ ಪೊಲಿಟಿಕಲ್, ಸೋಷಿಯಲ್, ಎಕನಾಮಿಕಲ್, ಟೆಕ್ನಾಲಜಿಕಲ್ ಮತ್ತು ಲೀಗಲ್ ಫ್ಯಾಕ್ಟರ್ಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರ್ಗನೈಸೇಷನ್ ಅಲ್ಲಿ ಬರ್ತಕ್ಕಂತಹ ಚಾಲೆಂಜ್ಗಳನ್ನ ನಾವು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನ ನಮಗೆ ಬಿಸ್ನೆಸ್ ಎನ್ವಿರಾನ್ಮೆಂಟು ಹೇಳಿಕೊಡ್ತದೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಎಕ್ಸ್ಟರ್ನಲ್ ಫೋರ್ಸಸ್ ಹೆಲ್ಪ್ಸ್ ದಿ ಆಂಟ್ರಪ್ರೆನ್ಯೂರ್ ಟು ಆಂಟಿಸಿಪೇಟ್ ಮಾರ್ಕೆಟ್ ಶಿಫ್ಟ್, identify opportunities and develop appropriate responses to the challenges that emerges from beyond the organizational ಕಂಟ್ರೋಲ್. ಸೊ ನಮ್ಮ ಸಂಸ್ಥೆಗೆ ಮೀರಿದಂತಹ ಕಂಟ್ರೋಲ್ಗಳು ಇವು. ಸೋಷಿಯಲ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಲೀಗಲ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಆಗಿರ್ಬೋದು. ಇವೆಲ್ಲ ಫ್ಯಾಕ್ಟರ್ಗಳು ನಮ್ಮ ಆರ್ಗನೈಸೇಷನ್ನಿನ ಕೈಯಿಂದ ಮೀರಿದಂತಹ ಫ್ಯಾಕ್ಟರ್ಗಳು. ಇದನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ನಮ್ಮ ಟರ್ಮಿನಾಲಜೀಸ್ ಅಲ್ಲಿ ಅನ್ಕಂಟ್ರೋಲಬಲ್ಸ್ ಅಂತ ಕರಿತೇವೆ. ನೋಡಿ ಮಕ್ಕಳ, ನೀವು ಓದೋದು ನಿಮ್ಮ ಕೈಯಲ್ಲಿದೆ. ಕ್ವೆಶ್ಚನ್ ಪೇಪರ್ ಸೆಟ್ ಮಾಡೋದು ನಿಮ್ಮ ಕೈಯಲ್ಲಿಲ್ಲ, ಅನ್ಕಂಟ್ರೋಲಬಲ್. ಅರ್ಥ ಆಯ್ತಾ? ಗಾಡಿ ಓಡಿಸೋದು ನಿಮ್ಮ ಕಂಟ್ರೋಲ್ ಅಲ್ಲಿದೆ. ಎಲ್ಲೆಲ್ಲಿ ಸಿಗ್ನಲ್ ಇದೆ ಅನ್ನೋದು ನಿಮ್ಮ ಕಂಟ್ರೋಲ್ ಅಲ್ಲಿಲ್ಲ, ಅನ್ಕಂಟ್ರೋಲಬಲ್. ಸೊ ಇದೇ ರೀತಿಯಲ್ಲಿ ಬಿಸ್ನೆಸ್ಸಿನ ಕಂಟ್ರೋಲ್ ಅಲ್ಲಿ ಇದ್ದೇ ಇರ್ತಕ್ಕಂತಹ ಫ್ಯಾಕ್ಟರ್ಗಳನ್ನ ಹೇಗೆ ಮ್ಯಾನೇಜ್ ಮಾಡೋದು, ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಅನ್ನ ಹೇಗೆ ಇಂಪ್ರೂವ್ ಮಾಡೋದು ಅಂತಕ್ಕಂತಹ ಪ್ರೋಸೆಸ್ಸಿಗೆ ನಾವೇನಂತ ಕರಿತೇವೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ಸೊ ಇನ್ ಸಿಂಪಲ್, ಒಂದು ಯೂನಿವರ್ಸ್ ಅಲ್ಲಿ ನಮ್ಮ ಕಂಪನಿ ಒಂದು ಸಬ್ಸೆಟ್ ಆದ್ರೆ ಆ ಕಂಪನಿಯ ಪರ್ಫಾರ್ಮೆನ್ಸಿಗೆ ಯಾವೆಲ್ಲ ಫ್ಯಾಕ್ಟರ್ಗಳು ಎಫೆಕ್ಟ್ ಮಾಡುತ್ತವೆ, ಆ ಫ್ಯಾಕ್ಟರ್ಗಳ ಬಗ್ಗೆ ಕಲಿಯೋದಕ್ಕೆ, ಆ ಫ್ಯಾಕ್ಟರ್ಗಳಿಂದ ಆಗುವಂತಹ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅನ್ನ ಪಡೆಯೋದಕ್ಕೆ ನಾವೇನಂತ ಕರಿತೇವೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ಎಷ್ಟು ಸಿಂಪಲ್ ಇದೆ ಅಲ್ಲ. ಇನ್ನಷ್ಟು ಲೈಫ್ ಎಕ್ಸಾಂಪಲ್ಗಳನ್ನ ತಗೊಂಡು ಈ ಪಾಠವನ್ನ ಕಲಿಯೋಣ ಮಕ್ಕಳ. ಮುಂದೇನಿದೆ ನೋಡೋಣ ಬನ್ನಿ. ಡಿಫೈನಿಂಗ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಒಂದು ವಾಣಿಜ್ಯ ಪರಿಸರ ಉತ್ತಮವಾಗಿದೆಯೋ ಇಲ್ವೋ ಅನ್ನಕ್ಕೆ ನಾವೇನೆಲ್ಲ ಕನ್ಸಿಡರ್ ಮಾಡಬೇಕಾಗತ್ತೆ, ಹೇಗೆ ಒಂದು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಥವಾ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನ ಡಿಫೈನ್ ಮಾಡೋದು ನೋಡೋಣ ಬನ್ನಿ. ಮೊದಲನೆಯದು ಡೈನಮಿಕ್ ಇನ್ ನೇಚರ್. ಯಾವುದೇ ಒಂದು ಬಿಸ್ನೆಸ್ಸು ತನ್ನ ಜಗತ್ತಲ್ಲಿ ಆಗ್ತಾ ಇರ್ತಕ್ಕಂತಹ ಹಲವಾರು ಬದಲಾವಣೆಗಳಿಗೆ ಹೊಂದಿಕೊಂಡು ಹೋಗೋ ಹಾಗಿರಬೇಕು.
ಅದೇ ರೀತಿ ನಮ್ಮ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕೂಡ ಸ್ಟ್ಯಾಟಿಕ್ ಅಲ್ಲ, ಕಾನ್ಸ್ಟೆಂಟ್ ಅಲ್ಲ, ಸೇಮ್ ಆಗಿ ಇರೋದಿಲ್ಲ. ನಮ್ಮ ಜಗತ್ತಿನಲ್ಲಿ ಹಲವಾರು ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ, ಹಲವಾರು ಲೀಗಲ್ ಪಾಲಿಸಿಗಳು ಬರ್ತಾ ಇದೆ, ಸೋಷಿಯಲಿ ನಾವು ಬದಲಾಗ್ತಾ ಇದ್ದೇವೆ, ಫೈನಾನ್ಷಿಯಲಿ ನಾವು ಬದಲಾಗ್ತಾ ಇದ್ದೇವೆ, ಪೊಲಿಟಿಕಲಿ ಹಲವಾರು ಬದಲಾವಣೆಗಳು ಜಗತ್ತಿನಲ್ಲಿ ಆಗ್ತಾ ಇದೆ. ಆದ್ದರಿಂದ ನಮ್ಮ ವಾಣಿಜ್ಯ ಪರಿಸರ ಅಂದ್ರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕೂಡ ಇಟ್ ಇಸ್ ಡೈನಮಿಕ್ ಇನ್ ನೇಚರ್. ಬದಲಾವಣೆಗಳು ಆಗ್ತಾನೇ ಇರುತ್ತೆ. ಆ ಬದಲಾವಣೆಗಳು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ಎಫೆಕ್ಟ್ ಮಾಡ್ತಾನೆ ಹೋಗುತ್ತೆ. ಅದಕ್ಕೆ ನಾವು ಒಂದು ಬಿಸ್ನೆಸ್ ಆಗಿ ಆ ಬದಲಾವಣೆಗಳಿಗೆ ಹೊಂದಿಕೊಳ್ಳಬೇಕು. ಇವತ್ತಿನ ಕಾಲದಲ್ಲಿ ಕಂಪ್ಯೂಟರ್ AI ನ ಇಟ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ಪೊಲಿಟಿಕಲಿ ರಷ್ಯಾ ಯುಕ್ರೇನ್ ನಡುವೆ ವಾರ್ ನಡೀತಾ ಇದೆ, ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ ನಡುವೆ ವಾರ್ ನಡೀತಾ ಇದೆ, ಹಲವಾರು ಯುದ್ಧಗಳು ನಡೀತಾ ಇದೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇದೆ, ಹಲವಾರು ದೇಶಗಳಲ್ಲಿ ಸರಿಯಾಗಿ ಆಡಳಿತ ನಡೀತಾ ಇಲ್ಲ. ಮತ್ತೆ ಇದಕ್ಕೂ ಕೂಡ ಬಿಸ್ನೆಸ್ ಹೊಂದ್ಕೊಳ್ಬೇಕಾಗತ್ತೆ. ಲೀಗಲ್ ಫ್ರೇಮ್ವರ್ಕ್, ಹಲವಾರು ಲೀಗಲ್ ಪಾಲಿಸಿಗಳು ಚೇಂಜ್ ಆಗ್ತಾನೇ ಇವೆ. ಹಲವಾರು ಹೊಸ ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನ ಸರ್ಕಾರಗಳು ತರ್ತಾ ಇವೆ. ಹೊಂದಿಕೊಳ್ಳಬೇಕು, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಸೋಷಿಯಲ್ ಫ್ಯಾಕ್ಟರ್ಸ್ ನಮ್ಮ ಸಮಾಜದಲ್ಲಿ ಹಲವಾರು ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಈಗ ಹೆಣ್ಣು ಮಕ್ಕಳ ವರ್ಕ್ ಫೋರ್ಸ್ ಜಾಸ್ತಿ ಆಗಿದೆ. ಗಂಡು ಮಕ್ಕಳುಗಳು ಎಷ್ಟೊಂದು ಜನ ಯಾವುದೋ ಹೊಸ ಹೊಸ ಕೆಲಸಗಳನ್ನ ಹುಡುಕಿ ಹಾಕ್ತಾ ಇದ್ದಾರೆ, ತೆಗೆದು ಹಾಕ್ತಾ ಇದ್ದಾರೆ. ಹೊಸ ಹೊಸ ಅಡ್ವಾನ್ಸ್ಮೆಂಟ್ಗಳ ಕಡೆ ನಮ್ಮ ಜಗತ್ತು ನಡೀತಾ ಇದೆ. ಈ ಎಲ್ಲ ಬದಲಾವಣೆಗಳಿಗೂ ನಮ್ಮ ಬಿಸ್ನೆಸ್ ಹೊಂದಿಕೊಂಡು ಹೋಗಬೇಕು. ಆದ್ರಿಂದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವಾಗ್ಲೂ ಏನಾಗಿರುತ್ತೆ ಮಕ್ಕಳ? ಡೈನಮಿಕ್ ಇನ್ ನೇಚರ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಅನ್ಸರ್ಟನ್ಟಿ. ನೋಡಿ, ನೀವು ಯಾವುದೇ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನ ಇದೇ ರೀತಿ ಇರುತ್ತೆ ಅಂತ ಯೋಚನೆ ಮಾಡಿ ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ನಡುವೆ ಯುದ್ಧ ನಡೆಯುತ್ತೆ ಅಂತ ಯಾರೂ ಕೂಡ ಗೆಸ್ ಮಾಡಿರಲಿಲ್ಲ. ಅನ್ಸರ್ಟನ್ಟಿ. ರಷ್ಯಾ ಮತ್ತು ಯುಕ್ರೇನ್ ನಡುವೆ 2022 ಮಾರ್ಚ್ನಲ್ಲಿ ಯುದ್ಧ ಶುರುವಾಗಿದ್ದು, ಈಗ ಆಲ್ಮೋಸ್ಟ್ ನಾವು 2025 ಜುಲೈಗೆ ಬಂದಿದ್ದೀವಿ. 3.5 ವರ್ಷ ಆಗ್ತಾ ಬಂತು. ಯುದ್ಧ ಇನ್ನೂ ನಿಂತಿಲ್ಲ. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. AI ಅನ್ನೋದು ಪ್ರಾಯಶಃ ಒಂದು 2-3 ವರ್ಷಗಳ ಮುಂಚೆ ಜಗತ್ತಿನಲ್ಲಿ ಯಾರಿಗೂ ತಿಳಿಯದೇ ಇದ್ದಂತಹ ಕಾನ್ಸೆಪ್ಟು. ಯಾರಿಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ ಗೊತ್ತು ಸಹಿತ ಇರಲಿಲ್ಲ. ಇವತ್ತು ಇಡೀ ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಿಂತಿದೆ. ಹೋಟೆಲ್ಗಳಲ್ಲಿ ಸರ್ವಿಂಗ್ ಮಾಡೋದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ನ್ಯೂಸ್ ರೂಮ್ಗಳಲ್ಲಿ ನ್ಯೂಸ್ ಆಂಕರ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ಬಂದಿವೆ. ಕರೆಕ್ಟ್ ಅಲ್ಲ? ಆಲ್ಮೋಸ್ಟ್ ಎಲ್ಲ ಫೀಲ್ಡ್ಗಳಲ್ಲೂ AI ಆವರಿಸಿ ಬಿಟ್ಟಿದೆ. ಇದನ್ನ ಯಾರೂ ಕೂಡ ಗೆಸ್ ಮಾಡಿರಲಿಲ್ಲ, ಯಾರೂ ಕೂಡ ಪ್ರೆಡಿಕ್ಟ್ ಮಾಡಿರಲಿಲ್ಲ. ಯಾವುದೇ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಸ್ ಅನ್ಪ್ರೆಡಿಕ್ಟಬಲ್. ಅನ್ಪ್ರೆಡಿಕ್ಟಬಲ್ಗೂ ಮೀರಿದ್ದು ಇಟ್ ಈಸ್ ಅನ್ಸರ್ಟನ್. ಮುಂದೆ ಏನಾಗ್ತದೆ ಅಂತ ಗೆಸ್ ಮಾಡೋದು, ಪ್ರೆಡಿಕ್ಟ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಇನ್ಫ್ಯಾಕ್ಟ್ ಸಾಧ್ಯನೇ ಇಲ್ಲ ಅಂತ ಹೇಳಬಹುದು. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಸ್ ಆಲ್ವೇಸ್ ಏನು ಮಕ್ಕಳ? ಅನ್ಸರ್ಟನ್. Predicting future developments remains challenging, especially in rapidly changing industries like technology and fashion. Interesting ಅಲ್ಲ? ನೆಕ್ಸ್ಟ್, ಸ್ಪೆಸಿಫಿಕ್ ಜನರಲ್ ಫೋರ್ಸಸ್. ಏನು ಸ್ಪೆಸಿಫಿಕ್ ಜನರಲ್ ಫೋರ್ಸಸ್ ಅಂದ್ರೆ? ಯಾವುದೇ ಒಂದು ಜನರಲ್ ಫೋರ್ಸಸ್ ಅಲ್ಲಿ ಮಕ್ಕಳ 2 ವಿಧಾನ ಇದೆ. ಏನು 2 ವಿಧಾನ? ಒಂದು ಡೈರೆಕ್ಟ್ ಇನ್ಫ್ಲುಯೆನ್ಸರ್ಸ್. ಸೊ ಯಾವುದೇ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ 2 ತರಹದ ಫೋರ್ಸಸ್ ಇವೆ. ಒಂದು ಡೈರೆಕ್ಟ್ ಇನ್ಫ್ಲುಯೆನ್ಸರ್ಸ್, ಎರಡನೆಯದು ಇಂಡೈರೆಕ್ಟ್ ಇನ್ಫ್ಲುಯೆನ್ಸರ್ಸ್.
ಸೊ ಯಾವುದೇ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟಿಗೆ ಎರಡು ರೀತಿಯ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ. ಒಬ್ರು ಡೈರೆಕ್ಟ್ ಇನ್ಫ್ಲೂಯೆನ್ಸರ್ಸ್ ಆದ್ರೆ ಮತ್ತೊಬ್ರು ಇಂಡೈರೆಕ್ಟ್ ಇನ್ಫ್ಲೂಯೆನ್ಸರ್ಸ್. ನಮ್ಮ ಕಸ್ಟಮರ್ಸ್, ನಮ್ಮ ಕಾಂಪಿಟೇಟರ್ಸ್, ನಮ್ಮ ಎಂಪ್ಲಾಯೀಸ್, ನಮ್ಮ ಬಿಸ್ನೆಸ್ಸಿನ ಪಾಲಿಸಿಗಳು, ನಮ್ಮ ಬಿಸ್ನೆಸ್ಸಿನ ಗೋಲು, ಇವೆಲ್ಲ ಡೈರೆಕ್ಟ್ ಇನ್ಫ್ಲೂಯೆನ್ಸರ್ಸ್ ಆಗ್ತಾರೆ. ಅದೇ ರೀತಿಯಲ್ಲಿ ಪೊಲಿಟಿಕಲ್ ಫ್ಯಾಕ್ಟರ್ಸ್, ಸೋಷಿಯಲ್ ಫ್ಯಾಕ್ಟರ್ಸ್, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಏನಾಗ್ತಾ ಇದೆ, ಲೀಗಲ್ ಫ್ಯಾಕ್ಟರ್ಸ್, ಪಾಲಿಸಿಗಳಲ್ಲಿ ಏನ್ ಚೇಂಜ್ ಆಗ್ತಾ ಇದೆ ಗವರ್ಮೆಂಟ್ ಕಡೆಯಿಂದ, ಇವೆಲ್ಲ ಏನಾಗುತ್ತೆ ಇಂಡೈರೆಕ್ಟ್ ಫ್ಯಾಕ್ಟರ್ಸ್ ಆಗುತ್ತೆ. ಸೊ ಯಾವುದೇ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಸ್ ಡೈನಮಿಕ್ ಇನ್ ನೇಚರ್, ದೇರ್ ಇಸ್ ಅನ್ಸರ್ಟನ್ಟಿ ಮತ್ತು ದೇರ್ ಆರ್ ಸ್ಪೆಸಿಫಿಕ್ ಅಂಡ್ ಜನರಲ್ ಫೋರ್ಸಸ್. ಎರಡು ರೀತಿಯ ಸ್ಪೆಸಿಫಿಕ್ ಜನರಲ್ ಫೋರ್ಸಸ್ ಅನ್ನ ನಾವು ವಿಂಗಡಣೆ ಮಾಡಬಹುದು. ಡೈರೆಕ್ಟ್ ಇನ್ಫ್ಲೂಯೆನ್ಸರ್ಸ್ ಒಬ್ಬರಾದ್ರೆ ಇಂಡೈರೆಕ್ಟ್ ಇನ್ಫ್ಲೂಯೆನ್ಸರ್ಸ್ ನೆಕ್ಸ್ಟ್ ಆಗ್ತಾರೆ. ಮತ್ತು ಎಕ್ಸ್ಟರ್ನಲ್ ಟೋಟಾಲಿಟಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದ್ರೇನೆ ಅದು ಎಕ್ಸ್ಟರ್ನಲ್ ಫೋರ್ಸಸ್ ಮಕ್ಕಳ. ನಾನು ಹೇಳಿದ ಹಾಗೆ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಆಗದೇ ಇರೋ ಅಂತಹ ಫ್ಯಾಕ್ಟರ್ಗಳನ್ನ ನಾವೇನಂತೇವೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತೇವೆ. ಅದು ಯಾವುದೇ ಆಗಿರ್ಬೋದು, ನಾನು ಅವಾಗ್ಲಿಂದ ಹೇಳ್ತಾ ಇರೋ ಹಾಗೆ ಸೋಷಿಯಲ್ ಫ್ಯಾಕ್ಟರ್ಸ್, ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್, ಪೊಲಿಟಿಕಲ್ ಫ್ಯಾಕ್ಟರ್ಸ್, ಲೀಗಲ್ ಫ್ಯಾಕ್ಟರ್ಸ್ ಯಾವುದೇ ಆಗಿರ್ಬೋದು, ಇವೆಲ್ಲವೂ ಏನಾಗುತ್ತೆ ಎಕ್ಸ್ಟರ್ನಲ್ ಟೋಟಾಲಿಟಿ ಆಗುತ್ತೆ. ಸೊ ಹೊರಗಿನ ಅನ್ಕಂಟ್ರೋಲಬಲ್ಸ್ಗಳು ನಮ್ಮ ಬಿಸ್ನೆಸ್ ಪರ್ಫಾರ್ಮೆನ್ಸಿಗೆ ಎಷ್ಟು ಎಫೆಕ್ಟ್ ಮಾಡ್ತಾ ಇದೆ, ನಮ್ಮ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಮೇಲೆ ಏನು ಎಫೆಕ್ಟ್ ಅನ್ನ ಬೀರ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಾವೇನಂತೇವೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ಸೊ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನ ಡಿಫೈನ್ ಮಾಡಿ ಅಂದ್ರೆ ಏನು ಹೇಳಬಹುದು? ಬಿಸ್ನೆಸ್ ಎನ್ವೈರನ್ಮೆಂಟ್ ಇಸ್ ಡೈನಮಿಕ್ ಇನ್ ನೇಚರ್. It has uncertainty. There are specific and general forces. It encompasses external totality. Interesting ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. Key characteristics of business environment. ಒಂದು ಬಿಸ್ನೆಸ್ ಎನ್ವೈರನ್ಮೆಂಟ್, ಒಂದು ವಾಣಿಜ್ಯ ಪರಿಸರವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗತ್ತೆ, ಏನೆಲ್ಲ ಫೀಚರ್ಗಳನ್ನ ಆಡ್ ಮಾಡಬೇಕಾಗ್ತದೆ ನೋಡೋಣ ಬನ್ನಿ ಮಕ್ಕಳ. ಮೊದಲನೆಯದು ಟೋಟಾಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್. ಏನು ಈ ಟೋಟಾಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್? ಬಿಸ್ನೆಸ್ ಎನ್ವೈರನ್ಮೆಂಟ್ ಇಸ್ ದಿ ಅಗ್ರಿಗೇಟಿವ್ comprising of all forces external to the business. ಎಲ್ಲ ಎಕ್ಸ್ಟರ್ನಲ್ ಫೋರ್ಸಸ್ಗಳನ್ನು ಒಟ್ಟಿಗೆ ಸೇರಿಸಿ ಆ ಎಕ್ಸ್ಟರ್ನಲ್ ಫೋರ್ಸು ನಮ್ಮ ಬಿಸ್ನೆಸ್ ಪರ್ಫಾರ್ಮೆನ್ಸಿಗೆ ಎಷ್ಟು ಎಫೆಕ್ಟ್ ಅನ್ನ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾವೇನಂತ ಕರಿತೇವೆ ಟೋಟಾಲಿಟಿ ಆಫ್ ಬಿಸ್ನೆಸ್ ಫೋರ್ಸಸ್ ಅಥವಾ ಟೋಟಾಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್. ಸೊ ಯಾವುದೇ ನಾನು ಹೇಳಿದ ಹಾಗೆ ನಮ್ಮ ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇರೋದಿರ್ಬೋದು, ಲೀಗಲ್ ಆಗಿ ಆಗ್ತಾ ಇರೋ ಚೇಂಜಸ್ ಇರ್ಬೋದು, ಟೆಕ್ನಿಕಲಿ ಅಡ್ವಾನ್ಸ್ ಆಗ್ತಾ ಇರೋದಿರ್ಬೋದು, ಅಥವಾ ಬೇರೆ ಯಾವುದೇ ಎಕನಾಮಿಕ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಪೊಲಿಟಿಕಲ್ ಸ್ಟೆಬಿಲಿಟಿ ಆಗಿರ್ಬೋದು, ಇವೆಲ್ಲ ಫ್ಯಾಕ್ಟರ್ಗಳು ನಮ್ಮ ಬಿಸ್ನೆಸ್ಸಿನ ಪರ್ಫಾರ್ಮೆನ್ಸ್ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ, ಅದು ಒಳ್ಳೆ ಪರಿಣಾಮ ಬೀರ್ತಾ ಇದೆಯಾ, ಕೆಟ್ಟ ಪರಿಣಾಮ ಬೀರ್ತಾ ಇದೆಯಾ, ಇವೆಲ್ಲವನ್ನು ನಾವು ತಿಳ್ಕೊಳ್ಳೋದು ಹೇಗೆ ಟೋಟಾಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್. ನೆಕ್ಸ್ಟ್ ಹಾಗಾದ್ರೆ ಏನು? ಅನ್ಸರ್ಟನ್ಟಿ ಅಂಡ್ ಕಾಂಪ್ಲೆಕ್ಸಿಟಿ. ಇಂಪಾರ್ಟೆಂಟ್ ಪಾಯಿಂಟ್ ಮಕ್ಕಳ. ಯಾವಾಗಲೂ ತಿಳ್ಕೊಳ್ಳಿ, ಯಾವುದೇ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಸ್ ವೆರಿ ಅನ್ಸರ್ಟನ್. ನಾಳೆ ಬೆಳಗ್ಗೆ ಏನಾಗುತ್ತೆ ದೇಶದಲ್ಲಿ ಅಂತ ಯಾರೂ ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾನು ನಿಮಗೆ ಒಂದು ಉತ್ತಮವಾದ ಉದಾಹರಣೆ ಕೊಡಬಹುದು ಅಂದ್ರೆ ಅದು ನಮ್ಮ 2016ರಲ್ಲಿ ಆದಂತಹ ನವೆಂಬರ್ 8 ರಾತ್ರಿ 8 ಗಂಟೆಗೆ ಆದಂತಹ ಡಿಮಾನಿಟೈಸೇಷನ್.
ಇಟ್ ಈಸ್ ಅ ಪೊಲಿಟಿಕಲ್ ಫ್ಯಾಕ್ಟರ್ ಆ್ಯಂಡ್ ಅನ್ ಎಕನಾಮಿಕ್ ಫ್ಯಾಕ್ಟರ್. ದೇಶದಲ್ಲಿ ಕರಪ್ಷನ್ನ ರೆಡ್ಯೂಸ್ ಮಾಡಲಿಕ್ಕೋಸ್ಕರ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂತಹ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿಜಿ ಅವರು ನವೆಂಬರ್ 8ನೇ ತಾರೀಕು 2016ರಲ್ಲಿ ಆಲ್ ಓವರ್ ಸಡನ್ ರಾತ್ರಿ 8 ಗಂಟೆಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಇಟ್ಕೊಂಡು ಇವತ್ತಿನಿಂದ 500 ರೂಪಾಯಿ 1000 ರೂಪಾಯಿ ನೋಟುಗಳು ಚಾಲ್ತಿಯಲ್ಲಿರಲ್ಲ, ಇಟ್ ವಿಲ್ ನಾಟ್ ಬಿ ಇನ್ ಸರ್ಕ್ಯುಲೇಷನ್, ಇಟ್ ಇಸ್ ನಾಟ್ ಅ ಲೀಗಲ್ ಟೆಂಡರ್ ಅಂತ ಹೇಳಿಬಿಟ್ರು. ಇಡೀ ದೇಶ ಒಂದು ನಿಮಿಷ ತಡಬಡಾಯಿಸೋಯ್ತು ಮಕ್ಕಳ. ಅನ್ಸರ್ಟನ್ಟಿ, ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇದ್ದಂತಹ ಎಕನಾಮಿಕ್ ಫ್ಯಾಕ್ಟರು. ಅದಾದ ಒಂದು 6 ತಿಂಗಳುಗಳು ನಾವೇನೆಲ್ಲ ಕಷ್ಟಪಟ್ಟಿದ್ದೇವೆ ಅದು ಒಳ್ಳೆಯದಕ್ಕೆ, ದೇಶದ ಒಳ್ಳೆಯದಕ್ಕೆ ಆಗಿದ್ದು. ಆದರೆ 6 ತಿಂಗಳುಗಳು ದುಡ್ಡಿನ ಅಭಾವ ಆಗಿ ATM ಮುಂದೆ ಎಷ್ಟು ಕ್ಯೂಗಳಿತ್ತು, ಬ್ಯಾಂಕ್ ಮುಂದೆ ಎಷ್ಟು ಕ್ಯೂಗಳಿತ್ತು, ಕರೆಕ್ಟ್ ತಾನೆ? ಅನ್ಸರ್ಟನ್ಟಿ, ಒಂದು ಸಣ್ಣ ಎಕನಾಮಿಕ್ ಚೇಂಜು ಎಷ್ಟೊಂದು ಬಿಸ್ನೆಸ್ಗಳನ್ನ ತಡಬಡಾಯಿಸ್ಬಿಡ್ತು. ಇದನ್ನ ನಾವೇನಂತ ಕರಿತೇವೆ? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ಮತ್ತೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ GST ಇಂಟ್ರಡಕ್ಷನ್ 2017 ಜುಲೈ 1ನೇ ತಾರೀಕು ಮಿಡ್ನೈಟ್ 12 ಗಂಟೆಗೆ ನಮ್ಮ ದೇಶದ ಸಂಸತ್ತಿನಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿಜಿ ಅವರು ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ರು. ಮತ್ತೆ ಇಟ್ ಈಸ್ ಅನ್ ಎಕನಾಮಿಕ್ ಪಾಲಿಸಿ, ಲೀಗಲ್ ಪಾಲಿಸಿ. ಹಲವಾರು ಲೀಗಾಲಿಟೀಸ್ ಚೇಂಜ್ ಆದವು. ಮುಂಚೆ ನಾವು ಕಟ್ತಾ ಇದ್ದಂತಹ ಇಂಡೈರೆಕ್ಟ್ ಟ್ಯಾಕ್ಸ್ಗಳೇ ಬೇರೆ, ಇವಾಗ ಬಂದಂತಹ GSTಯೇ ಬೇರೆ. ಎಲ್ಲವನ್ನು ಎಲ್ಲ ಬಿಸ್ನೆಸ್ಗಳು ಮತ್ತೆ ಕಲಿಯಕ್ಕೆ ಶುರು ಮಾಡಿದ್ರು. ಯಾರಿಗೂ GST ಗೊತ್ತಿರಲಿಲ್ಲ. ಮುಂಚೆ ವ್ಯಾಟ್ ಫಾಲೋ ಮಾಡ್ತಾ ಇದ್ರು, ಇಂಡೈರೆಕ್ಟ್ ಟ್ಯಾಕ್ಸ್ ಫಾಲೋ ಮಾಡ್ತಾ ಇದ್ರು. ಈಗ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನು ತೆಗೆದುಹಾಕಿ GST ಇಂಟ್ರೊಡ್ಯೂಸ್ ಮಾಡಿದ್ರು. ಆಲ್ ಓವರ್ ಸಡನ್ ದೇರ್ ಇಸ್ ಅ ಲೀಗಲ್ ಚೇಂಜ್, there is an economical change. ಅನ್ಸರ್ಟನ್ಟಿ, ಕಾಂಪ್ಲೆಕ್ಸಿಟಿ, ಯಾರು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗೆಸ್ ಮಾಡಿದ್ರೂ ಕೂಡ ಅದಕ್ಕೆ ಹೊಂದ್ಕೊಳ್ಳೋ ಅಂಥದ್ದು ಬಹಳ ಕಷ್ಟ. ಅಷ್ಟೆಲ್ಲ ಯಾಕೆ ಮಕ್ಕಳ, ರೀಸೆಂಟ್ ಆಗಿ ನಾವು ಕೆಲವು ನ್ಯೂಸ್ ಪೇಪರ್ಗಳ ರಿಪೋರ್ಟ್ಗಳನ್ನು ನಂಬೋದಾದ್ರೆ ಒಂದು ಪಾಲಿಸಿ ಡೆಲ್ಲಿಯಲ್ಲಿ ಬರುವಂತಿದೆ. ಅದು ನ್ಯೂಸ್ ಪೇಪರ್ಗಳ ಪ್ರಕಾರ ಅದನ್ನು ನಂಬೋದಾದ್ರೆ ಐ ವಿಲ್ ಗಿವ್ ದಟ್ ಎಕ್ಸಾಂಪಲ್. ಡೆಲ್ಲಿಯಲ್ಲಿ there is an idea from the government that they should ban all petrol and diesel vehicles which are about 10 years. ಆ ಕಾರುಗಳನ್ನ ಅಥವಾ ವೆಹಿಕಲ್ಗಳನ್ನ EVಗಳಿಂದ ರೀಪ್ಲೇಸ್ ಮಾಡಬೇಕು ಅಂತ ಇದ್ದಾರೆ. ಆಲ್ ಓವರ್ ಸಡನ್ EV ಬಿಸ್ನೆಸ್ ಏನಿದೆ ರೈಸ್ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳ ಬಿಸ್ನೆಸ್ ಏನಿದೆ ಮುಳುಗ್ ಹೋಗುತ್ತವೆ. ಅಗೇನ್ ದಿಸ್ ಇಸ್ ಅನ್ಸರ್ಟನ್ಟಿ, ದಿಸ್ ಇಸ್ ಕಾಂಪ್ಲೆಕ್ಸಿಟಿ. ಈ ಥರ ಯಾವುದಾದ್ರೂ ರೂಲ್ ಬರೋದಾದ್ರೆ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು, ಸಿ ಹೌ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಫಂಕ್ಷನ್ಸ್. ಹಲವಾರು ರಿಯಲ್ ಲೈಫ್ ಎಕ್ಸಾಂಪಲ್ಗಳನ್ನು ತಗೊಂಡು ನಾವು ಈ ಪಾಠವನ್ನು ಕಲಿಬೋದು ಮಕ್ಕಳ. ನೆಕ್ಸ್ಟು ಡೈನಮಿಕ್ ಇನ್ ನೇಚರ್. ನಾನು ಇವಾಗಲೇ ಹೇಳಿದ ಹಾಗೆ, ಡೆಫಿನಿಷನ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ ಹಾಗೆ, ವಾಟ್ ಇಸ್ ಡೈನಮಿಕ್ ಇನ್ ನೇಚರ್? ಯಾವುದೇ ಒಂದು ಎನ್ವಿರಾನ್ಮೆಂಟ್ ಸ್ಟೇಬಲ್ ಆಗಿ, ಕಾನ್ಸ್ಟೆಂಟ್ ಆಗಿ, ಸೇಮ್ ಆಗಿ, ಸ್ಟ್ಯಾಟಿಕ್ ಆಗಿ, ನೋಡಿ ಎಷ್ಟು ಪದಗಳಿವೆ, ಸ್ಟೇಬಲ್, ಕಾನ್ಸ್ಟೆಂಟ್, ಸೇಮ್, ಸ್ಟ್ಯಾಟಿಕ್ ಆಗಿ ಇದ್ರೆ ಅಂತಹ ಬಿಸ್ನೆಸ್ ಎನ್ವಿರಾನ್ಮೆಂಟ್ಗಳು ನಮ್ಮ ಬಿಸ್ನೆಸ್ ಮೇಲೆ ಯಾವ ಪರಿಣಾಮವೂ ಬೀರೋದಿಲ್ಲ. ಹಾಗಿರ್ಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕೆ ಅಂದ್ರೆ ಒಂದು ಕೈಯಲ್ಲಿ 5 ಬೆರಳುಗಳು ಸಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಒಂದು ದೇಶದಲ್ಲಿ ಎಲ್ಲ ಲೀಗಲ್, ಸೋಷಿಯಲ್, ಪೊಲಿಟಿಕಲ್, ಟೆಕ್ನಾಲಜಿಕಲ್ ಫ್ಯಾಕ್ಟರ್ಗಳು ಒಂದೇ ಆಗಿರ್ಲಿಕ್ಕೆ ಸಾಧ್ಯ? ಅದರ ಬದಲಾವಣೆ ಆಗ್ತಾನೇ ಇರುತ್ತೆ. ಆ ಬದಲಾವಣೆಗಳಿಗೆ ಬಿಸ್ನೆಸ್ಗಳು ಹೊಂದ್ಕೊಂಡು ಹೋಗ್ತಾನೆ ಇರಬೇಕಾಗತ್ತೆ. ಹಾಗೆ ಹೊಂದ್ಕೊಂಡು ಹೋದಲ್ಲಿ ಮಾತ್ರನೇ
ಬಿಸ್ನೆಸ್ಗಳು ಫ್ಲರಿಶ್ ಆಗ್ಲಿಕ್ಕೆ ಸಾಧ್ಯ, ಮುಂದೆ ಬರಲಿಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ತಗೊಳ್ಳೋದಾದ್ರೆ ಕಳೆದ ಒಂದು 5-6 ವರ್ಷದಲ್ಲಿ ಇವಿ ವೆಹಿಕಲ್ಗಳಿಗೆ ಗೌರ್ಮೆಂಟ್ ಬಹಳ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸಬ್ಸಿಡಿ ಕೊಡೋದಾಗಿರ್ಬೋದು, ಇವಿ ವೆಹಿಕಲ್ಗಳನ್ನ ಪ್ರಮೋಟ್ ಮಾಡೋದಾಗಿರ್ಬೋದು. ಡೈನಮಿಕ್ ಇನ್ ನೇಚರ್. ಮುಂಚೆ ಎಲ್ಲ ಜನ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ತಗೋತಾ ಇದ್ರು. ಈಗ ಸರ್ಕಾರವೇ ಸಬ್ಸಿಡಿ ಕೊಡ್ತಾ ಇದೆ, ಸರ್ಕಾರವೇ ಹೇಳ್ತಾ ಇದೆ ಲೆಟ್ ಅಸ್ ಗೋ ಗ್ರೀನ್, ಲೆಟ್ ಅಸ್ ಯೂಸ್ ಇವಿಸ್. ಸರ್ಕಾರವೇ ಹೇಳ್ತಾ ಇರಬೇಕಾದ್ರೆ ನಾವು ಯಾಕೆ ಉಪಯೋಗಿಸಬಾರದು? ಡೈನಮಿಕ್ ಇನ್ ನೇಚರ್. ಪಾಲಿಸಿಗಳು ಬದಲಾಗ್ತಾನೆ ಇರುತ್ತವೆ, ಹಲವಾರು ಪಾಲಿಸಿಗಳು ಬರುತ್ತವೆ, ಹಲವಾರು ಹಳೆ ಪಾಲಿಸಿಗಳು ಹೋಗುತ್ತವೆ, ಹೊಸ ಫ್ಯಾಕ್ಟರ್ಗಳು ಬರುತ್ತವೆ, ಹಳೆ ಫ್ಯಾಕ್ಟರ್ಗಳು ಹೋಗುತ್ತವೆ. ಇವೆಲ್ಲವಕ್ಕೂ ಹೊಂದಿಕೊಂಡು ನಾವು ನಮ್ಮ ಬಿಸ್ನೆಸ್ ಅನ್ನ ಮಾಡಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್, ರಿಲೇಟಿವಿಟಿ. ಯಾವಾಗ್ಲೂ ತಿಳ್ಕೊಳ್ಳಿ, ಯಾವುದೇ ಬಿಸ್ನೆಸ್ ಎನ್ವೈರನ್ಮೆಂಟ್ ಆ ದೇಶಕ್ಕೆ ಮಾತ್ರ ರಿಲೇಟಿವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಪ್ರಮೋಟ್ ಮಾಡ್ತಾ ಇರ್ತಕ್ಕಂತಹ ಇವಿ ವೆಹಿಕಲ್ಸು ಅಮೆರಿಕಲ್ ಪ್ರಮೋಟ್ ಮಾಡದೇ ಇರಬಹುದು, ಅಥವಾ ಬ್ರಿಟನ್ ಅಲ್ಲಿ ಪ್ರಮೋಟ್ ಮಾಡದೇ ಇರಬಹುದು. ಬ್ರಿಟನ್ ನಲ್ಲಿ ಆಗ್ತಾ ಇರ್ತಕ್ಕಂತಹ ಯಾವುದೋ ಪಾಲಿಸಿ ಚೇಂಜಸ್ ಭಾರತದಲ್ಲಿ ಆಗದೆ ಇರಬಹುದು. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದು ಆ ದೇಶಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಎಲ್ಲ ದೇಶಗಳಿಗೂ ಸೇಮ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ದೇಶಕ್ಕೆ ಅದರದೇ ಆದ ಪೊಲಿಟಿಕಲ್ ಫ್ಯಾಕ್ಟರ್ ಇರುತ್ತೆ, ಅದರದೇ ಆದ ಲೀಗಲ್ ಫ್ಯಾಕ್ಟರ್ ಇರುತ್ತೆ, ಟೆಕ್ನಾಲಜಿಕಲ್ ಫ್ಯಾಕ್ಟರ್ ಇರುತ್ತೆ, ಸೋಷಿಯಲ್ ಫ್ಯಾಕ್ಟರ್ ಇರುತ್ತೆ, ಎಕನಾಮಿಕಲ್ ಫ್ಯಾಕ್ಟರ್ ಇರುತ್ತೆ. ನಮ್ಮ ಭಾರತ ದೇಶ ಸೇಫ್ ಕಂಟ್ರಿ, ಎಕನಾಮಿಕ್ ವೈಸ್ ಸೇಫರ್, ಸ್ಟೆಬಿಲಿಟಿ ಇದೆ ಪೊಲಿಟಿಕ್ಸ್ ಅಲ್ಲಿ, ಲಿಗ್ಯಾಲಿಟಿ ಚೆನ್ನಾಗಿದೆ, ಟೆಕ್ನಾಲಜಿನ ಬೇಗ ಅಡಾಪ್ಟ್ ಮಾಡ್ಕೋತಾ ಇದೀವಿ. ಅದೇ ನೀವು ಶ್ರೀಲಂಕಾ ಕಡೆಗೆ ಹೋದ್ರೆ ಅವರು ದೇ ಆರ್ ಅ ಟೂರಿಸ್ಟ್ ಕಂಟ್ರಿ, ಅವ್ರಿಗೆ ಮೆಜಾರಿಟಿ ರೆವೆನ್ಯೂ ಟೂರಿಸಂ ಅಲ್ಲಿ ಬರುತ್ತೆ. ಸೊ ಅವರ ಪಾಲಿಸಿ ಏನಾಗಿರುತ್ತೆ? ಟೂರಿಸ್ಟ್ಗಳನ್ನ ಅಟ್ರಾಕ್ಟ್ ಮಾಡೋದು, ಲೀಗಲ್ ಪ್ರೊಸೀಜರ್ ಟೂರಿಸ್ಟ್ಗಳಿಗೆ ಸಂಬಂಧಪಟ್ಟಿರೋದು, ಪೊಲಿಟಿಕ್ಸ್ ಅಲ್ಲಿ ಕೂಡ ಟೂರಿಸ್ಟ್ ಅಟ್ರಾಕ್ಟಿವ್ ಡೆಸ್ಟಿನೇಷನ್ ಮಾಡೋದು ಹೇಗೆ ಅನ್ನೋದಾಗಿರ್ಬೋದು. ಆದ್ರಿಂದ ದೇಶಕ್ಕೂ ಪೊಲಿಟಿಕಲ್, ಸೋಷಿಯಲ್, ಲೀಗಲ್ ಫ್ಯಾಕ್ಟರ್ಸ್, ಎಕನಾಮಿಕಲ್ ಮತ್ತು ಸೋಷಿಯಲ್ ಫ್ಯಾಕ್ಟರ್ಸ್ ಯಾವಾಗ್ಲೂ ಏನಾಗ್ತಾ ಇರುತ್ತೆ? ಬದಲಾಗ್ತಾ ಇರುತ್ತೆ ಮಕ್ಕಳ. ಸೊ ಅದನ್ನ ನಾವೇನಂತ ಕರಿತೇವೆ? ರಿಲೇಟಿವಿಟಿ ಅಂತ ಕರಿತೇವೆ. ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ವೇರಿ ಅಕ್ರಾಸ್ ದ ರೀಜನ್ಸ್ ಅಂಡ್ ಕಂಟ್ರೀಸ್. ಎಲ್ಲವೂ ಸೇಮ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಆಗಿರ್ಲೂಬಾರ್ದು. ಅದನ್ನೇ ನಾವು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಕರೆಯೋದು. ಇಂಟ್ರೆಸ್ಟಿಂಗ್ ಅಲ್ಲ? ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್. ಏನೆಲ್ಲ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಲ್ಲಿ ಬರ್ತದೆ? ಒಂದು ಬಿಸ್ನೆಸ್ಸು ಯಾವೆಲ್ಲ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ನೋಡೋಣ ಬನ್ನಿ. ಮೊದಲಿಗೆ ಎಕನಾಮಿಕ್ ಎನ್ವೈರನ್ಮೆಂಟ್. ಏನು ಎಕನಾಮಿಕ್ ಎನ್ವೈರನ್ಮೆಂಟ್ ಅಂದ್ರೆ, ಯಾವುದೇ ಒಂದು ದೇಶದಲ್ಲಿ ನಾವು ಬಿಸ್ನೆಸ್ ನಡೆಸಬೇಕಾದ್ರೆ ಆ ದೇಶದ ಆರ್ಥಿಕ ಪರಿಸ್ಥಿತಿ, ಎಕನಾಮಿಕಲ್ ನೇಚರ್, ಎಕನಾಮಿಕಲ್ ಸ್ಟೇಚರ್, ಎಕನಾಮಿಕಲ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಮಕ್ಕಳ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತ ದೇಶದಲ್ಲಿ ಆಗ್ತಕ್ಕಂತಹ ಬಿಸ್ನೆಸ್ಸು ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಆಗದೇ ಇರಬಹುದು, ಅಥವಾ ನಮ್ಮ ಕೆಳಗಿರ್ತಕ್ಕಂತಹ ಶ್ರೀಲಂಕಾ ದೇಶದಲ್ಲೂ ಆಗದೆ ಇರಬಹುದು. ನಮ್ಮ ದೇಶದಲ್ಲಿ ಫ್ಲರಿಶ್ ಆಗಿ ಹಿಟ್ ಆಗುವಂತ ಪ್ರಾಡಕ್ಟ್ಗಳು ಬೇರೆ ದೇಶಗಳಲ್ಲಿ ಹಿಟ್ ಆಗದೆ ಇರಬಹುದು. ಕರೆಕ್ಟಾ? ಇದನ್ನ ನಾವೇನಂತ ಕರಿತೇವೆ? ಎಕನಾಮಿಕಲ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ನಾನು ಯಾವುದೇ ಒಂದು ದೇಶದಲ್ಲಿ ಒಂದು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಆ ದೇಶದ ಆರ್ಥಿಕ ಪರಿಸ್ಥಿತಿ, ಆ ದೇಶದಲ್ಲಿ ಇರ್ತಕ್ಕಂತಹ ಜನರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಇಸ್ ವೆರಿ 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 ಇಂಪಾರ್ಟೆಂಟ್ ಮಕ್ಕಳ. ಆ ದೇಶದ GDP ಹೆಂಗಿದೆ, GNP ಹೆಂಗಿದೆ, ಪರ್ ಕ್ಯಾಪಿಟಾ ಇನ್ಕಮ್ ಹೆಂಗಿದೆ, ಪರ್ಸನಲ್ ಇನ್ಕಮ್ ಹೆಂಗಿದೆ, ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಹೆಂಗಿದೆ,
ಟ್ಯಾಕ್ಸಸ್ ಹೆಂಗಿದೆ, ಹೇಗೆ GST ಫಾಲೋ ಮಾಡ್ತಾರೆ, ಜನರಿಗೆ ನನ್ನ ಪ್ರಾಡಕ್ಟ್ ತಗೊಳ್ಳೋ ಅಂತ ಶಕ್ತಿ ಇದೆಯಾ, ನಾನು ಯಾವ ತರದ ಪ್ರಾಡಕ್ಟ್ನ ಈ ದೇಶದಲ್ಲಿ ಆಫರ್ ಮಾಡಬೇಕು, ನಾನು ಆಫರ್ ಮಾಡಿ ಇಷ್ಟು ಪ್ರೈಸ್ ಇಟ್ರೆ ಅವ್ರು ತಗೊಳಕ್ ಸಾಧ್ಯನಾ, ಇವೆಲ್ಲ ಫ್ಯಾಕ್ಟರ್ಗಳಿಗೂ ನಾವೇನಂತ ಕರಿತೇವೆ, ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ಇನ್ಫ್ಲೇಷನ್, ಗ್ರೋತ್, GDP, GNP, ಪರ್ ಕ್ಯಾಪಿಟಾ ಇನ್ಕಮ್, ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್, ಪರ್ಸನಲ್ ಇನ್ಕಮ್, ಇವೆಲ್ಲವನ್ನು ಚೆಕ್ ಮಾಡಿ ನಾವು ಒಂದು ದೇಶದಲ್ಲಿ ಬಿಸ್ನೆಸ್ ನಡೆಸಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್, ಲೀಗಲ್ ಎನ್ವೈರನ್ಮೆಂಟ್, ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ದೇಶದಲ್ಲಿ ನಾನು ಯಾವುದೇ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೂ ಆ ದೇಶದಲ್ಲಿ ಆ ಬಿಸ್ನೆಸ್ಸು ಲೀಗಲ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಆ ದೇಶದಲ್ಲಿ ಆ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಗವರ್ಮೆಂಟ್ ಚೇಂಜ್ ಮಾಡಬಹುದು ಅಥವಾ ಚೇಂಜ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು ಬಹಳ 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 ಮುಖ್ಯವಾಗುತ್ತೆ ಮಕ್ಕಳ. ಫಾರ್ ಎಕ್ಸಾಂಪಲ್, ಟೆಲಿಕಾಂ ಸೆಕ್ಟರ್ ಅನ್ನ ತಗೊಳ್ಳೋಣ. ಇನ್ನಿವತ್ತಿಗೂ ಹಲವಾರು ವರ್ಷಗಳಿಂದ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಟೆಲಿಕಾಂ ಸೆಕ್ಟರ್ ಅವರು ಇಂಡಿಯಾಗೆ ಬಂದು ಇನ್ವೆಸ್ಟ್ ಮಾಡ್ತಾರೆ ಅಂತ. ಆದ್ರೆ ಇದುವರೆಗೂ ವಿ ಹ್ಯಾವ್ ಹಾರ್ಡ್ಲಿ ಸೀನ್ people investing from other countries in our telecom sector here in India. Hardly people have done it. SpaceX ಕೂಡ ಬಂದು ನಮ್ಮ ದೇಶದಲ್ಲಿ ಸ್ಟಾರ್ಲಿಂಕ್ ಮುಖೇನ ಇಂಟರ್ನೆಟ್ ಅನ್ನ ಕೊಡ್ತಾರೆ ಅಂತ ಹಲವಾರು ಬಾರಿ ಹೇಳಿದ್ದಾರೆ. ಆದ್ರೆ ಇದುವರೆಗೂ SpaceX ಅಥವಾ ಸ್ಟಾರ್ಲಿಂಕ್ ಅವರು ಬಂದಿರೋದು ನಾವು ನೋಡಿಲ್ಲ. ಈ ಸದ್ಯಕ್ಕೆ ನಾವು ವಿ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಈ ನೆಟ್ವರ್ಕ್ಗಳಲ್ಲೇ ನಾವು ಇಂಟರ್ನೆಟ್ ಅನ್ನ ಬಳಸ್ತಾ ಇದ್ದೇವೆ. ಇನ್ನೂ ಒಂದು ಎಕ್ಸಾಂಪಲ್, ರಿಟೇಲ್ ಇನ್ವೆಸ್ಟ್ಮೆಂಟ್. ರಿಟೇಲ್ ಅಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳನ್ನ ಎಷ್ಟು ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಅನ್ನೋ ಒಂದು ರೂಲ್ ಇದೆ. ಲೀಗಲ್ ಎನ್ವಿರಾನ್ಮೆಂಟ್, ಯಾರು ಎಷ್ಟು ಬೇಕಾದ್ರೂ ಭಾರತದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗವರ್ಮೆಂಟ್ ಒಂದಷ್ಟು ರೂಲ್ಸ್ ಅನ್ನ ಸೆಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲೇ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನ ನಡೆಸಬೇಕಾಗತ್ತೆ. ಲೀಗಲ್ ಎನ್ವಿರಾನ್ಮೆಂಟ್, ನಮ್ಮ ದೇಶದಲ್ಲಿ ಬಿಸ್ನೆಸ್ಗಳಿಗೆ ಯಾವ ಯಾವ ರೂಲ್ಸ್ ಇದೆ, ಯಾವ ಯಾವ ರೆಗ್ಯುಲೇಷನ್ಸ್ ಇದೆ, ಲಾಗಳು ಆ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ, ನಮ್ಮ ಬಿಸ್ನೆಸ್ ನಡೆಸೋದ್ರ ಬಗ್ಗೆ ಏನ್ ಹೇಳುತ್ತೆ, ಇವೆಲ್ಲ ಬಿಸ್ನೆಸ್ಗೆ ತಿಳ್ಕೊಳ್ಳೋದು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾವೇನಂತ ಕರಿತೇವೆ, ಲೀಗಲ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ನೆಕ್ಸ್ಟ್, ಸೋಷಿಯಲ್ ಎನ್ವಿರಾನ್ಮೆಂಟ್, ಅಗೇನ್ ವೆರಿ ಇಂಪಾರ್ಟೆಂಟ್. ಏನು ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂದ್ರೆ, ನಮ್ಮ ದೇಶದ ಸಾಮಾಜಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪ್ರಾಯಶಃ 35ರಿಂದ 40 ವರ್ಷಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಕೆಲವು ಅಡ್ವರ್ಟೈಸ್ಮೆಂಟ್ಗಳಾಗಿರ್ಬೋದು, ಕೆಲವು ಡ್ರೆಸ್ಗಳಾಗಿರ್ಬೋದು ಓಪನ್ ಆಗಿ ಟಿವಿಯಲ್ಲಿ ತೋರಿಸಿದಿದ್ರೆ ನಮ್ಮ ಸಮಾಜ ಅದನ್ನ ಒಪ್ತಾ ಇರಲಿಲ್ಲ. ಆದ್ರೆ ಇವತ್ತು ನಾವು ಒಂದು ಅದ್ಭುತವಾದಂತಹ ಓಪನ್ ಮೈಂಡೆಡ್ ಸೊಸೈಟಿ ಆಗಿ, ಓಪನ್ ಮೈಂಡೆಡ್ ಸಮಾಜವಾಗಿ ಬೆಳೆದು ನಿಂತಿದ್ದೇವೆ. ನಮ್ಮ ಸೋಷಿಯಲ್ ಸ್ಟೇಟಸ್ ಏನಾಗಿದೆ, ಚೇಂಜ್ ಆಗಿದೆ. ಪ್ರಾಯಶಃ 40-50 ವರ್ಷಗಳ ಮುಂಚೆ ಹೆಣ್ಣು ಮಕ್ಕಳನ್ನ ನಾವು ಕೆಲಸಕ್ಕೆ ಕಳಿಸ್ತಾ ಇರಲಿಲ್ಲ. ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡೋದು ಕಡಿಮೆ ಇತ್ತು. ಇವತ್ತು ನಾವು ಸಾಮಾಜಿಕವಾಗಿ ಬದಲಾಗಿದ್ದೇವೆ. ಹೆಣ್ಣು ಮಕ್ಕಳು ಆಚೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಎಜುಕೇಶನ್ ಅಲ್ಲಿ ಮುಂದುವರೆದಿದ್ದಾರೆ. ಈ ತರ ಸೋಷಿಯಲ್ ಎನ್ವಿರಾನ್ಮೆಂಟ್ಗಳ ಚೇಂಜಸ್ ಕೂಡ ನಮ್ಮ ಬಿಸ್ನೆಸ್ಗೆ ಏನಾಗುತ್ತೆ, ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ. ಯಾಕೆ ಅಂದ್ರೆ ಯಾವ ರೀತಿ ನಮ್ಮ ಸಾಮಾಜಿಕ ಸ್ಟೇಟಸ್ ಇದೆ, ಯಾವ ರೀತಿ ನಮ್ಮ ಸಾಮಾಜಿಕ ಬೆಳವಣಿಗೆ ಇದೆ, ಯಾವ ರೀತಿ ನಮ್ಮ ಸಮಾಜ ಮುಂದುವರ್ಕೊಂಡು ಹೋಗ್ತಾ ಇದೆ ಅನ್ನೋದು ಬಿಸ್ನೆಸ್ಸಿನ ಪರ್ಫಾರ್ಮೆನ್ಸ್ ಮೇಲೆ ಬಹಳ 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 ಎಫೆಕ್ಟ್ ಕೊಡುತ್ತೆ ಮಕ್ಕಳ. ಇದನ್ನ ನಾವೇನಂತೇವೆ, ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತೇವೆ. ನೆಕ್ಸ್ಟ್,
ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್, ಇದು ನನ್ನಕ್ಕಿಂತ ಬಹಳ ಚೆನ್ನಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಟೆಕ್ನಾಲಜಿ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅಂತ. ಪ್ರಾಯಶಃ 30-40 ವರ್ಷಕ್ಕೆ ಮುಂಚೆ ನಾವು ಬ್ಯಾಂಕ್ಗಳಿಗೆ ಹೋಗಿದ್ರೆ ಲೆಡ್ಜರ್ಗಳಲ್ಲಿ ಅಕೌಂಟ್ಸ್ ಅನ್ನ ಬರಿತಾ ಇದ್ದಿದ್ದನ್ನ ನೋಡಬಹುದಿತ್ತು. ಇವತ್ತಿಗೆ ಎಲ್ಲದಕ್ಕೂ ಆನ್ಲೈನ್ ಬ್ಯಾಂಕಿಂಗ್ ಬಂದಿದೆ, ಮೊಬೈಲ್ ಬ್ಯಾಂಕಿಂಗ್ ಬಂದಿದೆ, ಇಂಟರ್ನೆಟ್ ಬ್ಯಾಂಕಿಂಗ್ ಬಂದಿದೆ, ಕಂಪ್ಯೂಟರ್ ಸಾಫ್ಟ್ವೇರ್ಗಳು ಬಂದಿದೆ. ಇವತ್ತಿನ ಟೆಕ್ನಾಲಜಿ ರ್ಯಾಪಿಡ್ ಆಗಿ ಚೇಂಜ್ ಆಗಿ ಹಲವಾರು ಹೊಸ ಬಿಸ್ನೆಸ್ಗಳು ಟೆಕ್ನಾಲಜಿಯನ್ನ ಫೋಕಸ್ ಮಾಡ್ತಾನೆ ಹುಟ್ಟುಕೊಂಡಿದೆ. ಈ ರೀತಿ ಟೆಕ್ನಿಕಲ್ ಇನೋವೇಷನ್ಗಳಿಂದ, ಸೈಂಟಿಫಿಕ್ ರಿಸರ್ಚ್ಗಳಿಂದ, ಕಂಪ್ಯೂಟರ್ಗಳಿಂದ, ಅದರಿಂದ ಆಗ್ತಾ ಇರೋ ಬದಲಾವಣೆಗಳಿಂದ ನಮ್ಮ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಎಷ್ಟು ಇಂಪ್ರೂವ್ ಆಗುತ್ತೆ ಅಥವಾ ಎಷ್ಟು ಕೆಟ್ಟದಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾವೇನಂತೇವೆ, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ನೆಕ್ಸ್ಟ್, ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ಏನು ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂದ್ರೆ? ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ರಷ್ಯಾ ಯುಕ್ರೇನ್ ನಡುವೆ ನಡೀತಾ ಇರತಕ್ಕಂತಹ ಯುದ್ಧ. ರಷ್ಯಾ ಯುಕ್ರೇನ್ ನಡುವೆ ಕಳೆದ 3.25 ವರ್ಷದಿಂದ ಅಥವಾ ಕಳೆದ 3.5 ವರ್ಷದಿಂದ ಯುದ್ಧ ನಡೀತಾನೆ ಇದೆ. ಈ ತರ ಯುದ್ಧ ನಡೀತಾ ಇರತಕ್ಕಂತಹ ದೇಶಗಳಲ್ಲಿ ಬಿಸ್ನೆಸ್ಗಳು ಹೇಗೆ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ? ಬಿಸ್ನೆಸ್ಗಳು ತನ್ನ ಬಿಸ್ನೆಸ್ ಅನ್ನ ಪೀಸ್ಫುಲ್ ಆಗಿ, ಆರಾಮಾಗಿ, ಪ್ರಾಫಿಟ್ಸ್ ಕಡೆ ಫೋಕಸ್ ಮಾಡ್ತಾ ಹೇಗೆ ನಡೆಸಲಿಕ್ಕೆ ಸಾಧ್ಯ? ಯಾವುದೇ ಒಂದು ದೇಶದಲ್ಲಿ ಬಿಸ್ನೆಸ್ ನಡಿಬೇಕು ಅಂದ್ರೆ ಆ ದೇಶದ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಯಾವಾಗಲೂ ಸ್ಟೇಬಲ್ ಆಗಿರಬೇಕು. ಆ ದೇಶದ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಲ್ಲಿ ಜಾಸ್ತಿ ಇನ್ಸ್ಟೆಬಿಲಿಟಿ ಇರಬಾರ್ದು. ಪದೇ ಪದೇ ಗವರ್ಮೆಂಟ್ ಚೇಂಜ್ ಆಗ್ತಾ ಇರೋದು, ಪದೇ ಪದೇ ಗವರ್ಮೆಂಟ್ ಚೇಂಜ್ ಆದ್ರೆ ಮತ್ತೆ ಏನಾಗುತ್ತೆ, ಎಲ್ಲವೂ ಚೇಂಜ್ ಆಗುತ್ತೆ, ರೂಲ್ಸ್ ಚೇಂಜ್ ಆಗುತ್ತೆ, ರೆಗ್ಯುಲೇಷನ್ಸ್ ಚೇಂಜ್ ಆಗುತ್ತೆ, IAS IPS ಬ್ಯೂರೋಕ್ರಸಿ ಚೇಂಜ್ ಆಗುತ್ತೆ, ಎಲ್ಲ ರೀತಿಯ ಪಾಲಿಸಿಗಳು ಚೇಂಜ್ ಆಗುತ್ತೆ, ಗವರ್ಮೆಂಟ್ ಇನ್ಸ್ಟೇಬಲ್ ಆಗುತ್ತೆ, ಅವ್ರಿಗೆ ಅವರ ಬಗ್ಗೆ ನಂಬಿಕೆ ಇರಲ್ಲ, ದೇಶವನ್ನ ಹೇಗೆ ಮುನ್ನಡೆಸ್ತಾರೆ, ಇವೆಲ್ಲ ಫ್ಯಾಕ್ಟರ್ಗಳು ಬರುತ್ತೆ. ಬಿಸ್ನೆಸ್ ನಡೆಸೋದು ಕಷ್ಟ ಆಗತ್ತೆ. ನಾವು ಅದಕ್ಕೆ ಏನಂತ ಕರಿತೇವೆ? ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ ಮಕ್ಕಳ. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಯಾವುವು? ಎಕನಾಮಿಕ್ ಎನ್ವೈರನ್ಮೆಂಟ್, ಲೀಗಲ್ ಎನ್ವೈರನ್ಮೆಂಟ್, ಸೋಷಿಯಲ್ ಎನ್ವೈರನ್ಮೆಂಟ್, ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಮತ್ತು ಪೊಲಿಟಿಕಲ್ ಎನ್ವೈರನ್ಮೆಂಟ್. ನೆಕ್ಸ್ಟ್ ಟಾಪಿಕ್ ಏನಿದೆ ನೋಡೋಣ ಬನ್ನಿ. ವೈ ಎನ್ವೈರನ್ಮೆಂಟಲ್ ಅವೇರ್ನೆಸ್ ಮ್ಯಾಟರ್ಸ್. ಯಾಕೆ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನ ಸ್ಟಡಿ ಮಾಡಬೇಕು? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನ ಸ್ಟಡಿ ಮಾಡೋದ್ರಿಂದ ಏನು ಲಾಭ ಆಗುತ್ತೆ? ಯಾಕೆ ಮಾಡಬೇಕು ಎಕ್ಸರ್ಸೈಸ್ ಅನ್ನ? ನೋಡೋಣ ಬನ್ನಿ. ಮೊದಲನೆಯದಾಗಿ ಇಂಪ್ರೂವ್ಡ್ ಬಿಸ್ನೆಸ್ ಪರ್ಫಾರ್ಮೆನ್ಸ್. ನಾನು ಯಾವುದೇ ಒಂದು ದೇಶದಲ್ಲಿ ಅವರ ಸಮಾಜದ ಪರಿಸ್ಥಿತಿ ಹೇಗಿದೆ, ಅವರ ಪೊಲಿಟಿಕ್ಸ್ ಅಲ್ಲಿ ಸ್ಟೆಬಿಲಿಟಿ ಇದೆಯಾ, ಅವರ ಲೀಗಲ್ ಪಾಲಿಸೀಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕನ್ಸಿಸ್ಟೆಂಟ್ ಆಗಿದೆಯಾ, ಟೆಕ್ನಾಲಜಿಕಲಿ ಆ ದೇಶ ಬೆಳವಣಿಗೆ ಆಗ್ತಾ ಇದೆಯಾ, ಎಕನಾಮಿಕಲಿ ಆ ದೇಶದಲ್ಲಿ ನನಗೆ ಬೇಕಾಗಿರ್ತಕ್ಕಂತಹ ದುಡ್ಡು ಸಿಗುತ್ತಾ, ಇವೆಲ್ಲವನ್ನು ನೋಡ್ಕೊಳ್ಳೋದ್ರಿಂದ ನನ್ನ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಏನಾಗುತ್ತೆ, ಉತ್ತಮ ಆಗುತ್ತೆ, ಬೆಟರ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಇಂಪ್ರೂವ್ಡ್ ಬಿಸ್ನೆಸ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್, ಇನ್ಫಾರ್ಮ್ಡ್ ಸ್ಟ್ರಾಟಜಿಕ್ ಪ್ಲಾನಿಂಗ್. ಸೊ ನಾನು ಒಂದು ದೇಶದಲ್ಲಿ ಇರ್ತಕ್ಕಂತಹ ಹಲವಾರು ಎನ್ವೈರನ್ಮೆಂಟ್ಸ್ ಅಥವಾ ಫ್ಯಾಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡೋದ್ರಿಂದ ನಾನು ನನ್ನ ಬಿಸ್ನೆಸ್ಗೆ ಬೇಕಾಗಿರ್ತಕ್ಕಂತಹ ನಿರ್ಧಾರಗಳನ್ನ ಈಸಿಯಾಗಿ ತಗೊಳ್ಬಹುದು. ಲೀಗಲ್ ಫ್ಯಾಕ್ಟರ್ಸ್, ಆ ದೇಶದಲ್ಲಿ ನಾನು ನನ್ನ ಬಿಸ್ನೆಸ್ ಅನ್ನ ನಡೆಸಕ್ಕಾಗತ್ತಾ? ಪೊಲಿಟಿಕಲ್ ಸ್ಟೆಬಿಲಿಟಿ, ಆ ದೇಶದಲ್ಲಿ ಪೊಲಿಟಿಕಲಿ ನನಗೆ ನನ್ನ ಬಿಸ್ನೆಸ್ಗೆ ಸಪೋರ್ಟ್ ಸಿಗ್ತದಾ? ಸೋಷಿಯಲ್ ಫ್ಯಾಕ್ಟರ್ಸ್, ಅಲ್ಲಿನ ಜನ ಹೇಗಿದ್ದಾರೆ, ಡೆಮೋಗ್ರಫಿ ಹೇಗಿದೆ, ಕೆಲಸಕ್ಕೆ ಬರ್ತಾರಾ, ಪರ್ಚೇಸ್ ಮಾಡೋ ಅಂತ ಪವರ್ ಇದೆಯಾ, ಗೊತ್ತಾಗತ್ತೆ. ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್, ಆ ದೇಶದಲ್ಲಿ ನನ್ನ ಬಿಸ್ನೆಸ್ಗೆ ಬೇಕಾದಂತಹ ಟೆಕ್ನಾಲಜಿ ಸಿಗುತ್ತಾ, ಸಿಕ್ಕಿದ್ರೂ ನಾನು ಅದನ್ನ ಬಳಕೆ ಮಾಡ್ಕೊಳ್ಳೋಕೆ ಪೊಲಿಟಿಷಿಯನ್ಸ್ ಅಥವಾ
ಗವರ್ಮೆಂಟ್ ಬಿಡ್ತಾರಾ ಅಂತ ತಿಳ್ಕೊಳ್ಬಹುದು. ಸೊ ಇಟ್ ಹೆಲ್ಪ್ಸ್ ಇನ್ ಇನ್ಫಾರ್ಮ್ಡ್ ಸ್ಟ್ರಾಟಜಿಕ್ ಪ್ಲಾನಿಂಗ್. ನೆಕ್ಸ್ಟ್, ಆಪರ್ಚುನಿಟಿ ಅಂಡ್ ಥ್ರೆಟ್ ಡಿಟೆಕ್ಷನ್. ಇದನ್ನ ನಾವು ಸ್ವೋಟ್ ಅಥವಾ ಸ್ವೋಕ್ ಅನಾಲಿಸಿಸ್ ಅಂತ ಕರೀತೇವೆ. ಏನು ಸ್ವೋಟ್ ಅಥವಾ ಸ್ವೋಕ್ ಅನಾಲಿಸಿಸ್? ನಮ್ಮ ಬಿಸ್ನೆಸ್ಸಿಗೆ ಇರ್ತಕ್ಕಂತಹ ಸ್ಟ್ರೆಂತ್, ವೀಕ್ನೆಸ್, ಥ್ರೆಟ್, ಆಪರ್ಚುನಿಟೀಸ್ ಮತ್ತು ಚಾಲೆಂಜಸ್ನ ಅರ್ಥ ಮಾಡ್ಕೊಳ್ಳೋದು. ಎಸ್ ಫಾರ್ ಸ್ಟ್ರೆಂತ್, ಡಬ್ಲ್ಯೂ ಫಾರ್ ವೀಕ್ನೆಸ್, ಓ ಫಾರ್ ಆಪರ್ಚುನಿಟಿ, ಟಿ ಫಾರ್ ಥ್ರೆಟ್ ಅಂಡ್ ಸಿ ಫಾರ್ ಚಾಲೆಂಜಸ್. ಸೊ ಆಪರ್ಚುನಿಟಿ ಅಂಡ್ ಥ್ರೆಟ್ ಡಿಟೆಕ್ಷನ್ ಅಂದ್ರೆ ಏನರ್ಥ? ಯಾವುದೇ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಂದ ನಾನು ನನ್ನ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ ಮತ್ತು ಚಾಲೆಂಜ್ಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಬಿಸ್ನೆಸ್ ನಡೆಸೋದೇನಾಗತ್ತೆ? ಈಸಿ ಆಗತ್ತೆ. ನೆಕ್ಸ್ಟ್, ರಿಸೋರ್ಸ್ ಐಡೆಂಟಿಫಿಕೇಶನ್. ಲೊಕೇಟ್ಸ್ ನೆಸೆಸರಿ ಇನ್ಪುಟ್ಸ್ ಫಾರ್ ಬಿಸ್ನೆಸ್ ಆಪರೇಷನ್ಸ್. ನಾನು ನನ್ನ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ ದೇಶದಲ್ಲಿ ಹೇಗೆ ಇದೆ ಅಂತ ತಿಳ್ಕೊಳ್ಳೋದ್ರಿಂದ, ಹೇಗೆ ಇದೆ ಅಂತ ಸ್ಟಡಿ ಮಾಡೋದ್ರಿಂದ ನನ್ನ ಸಂಸ್ಥೆಗೆ ಬೇಕಾಗಿರ್ತಕ್ಕಂತಹ, ನನ್ನ ಬಿಸ್ನೆಸ್ಸಿಗೆ ಬೇಕಾಗಿರ್ತಕ್ಕಂತಹ ಸಂಪನ್ಮೂಲಗಳನ್ನು ಐಡೆಂಟಿಫೈ ಮಾಡೋದು, ರಿಸೋರ್ಸಸ್ಗಳನ್ನು ಪರ್ಚೇಸ್ ಮಾಡೋದು ಏನಾಗುತ್ತೆ? ಬಹಳ ಈಸಿ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ಎಕನಾಮಿಕ್ ಎನ್ವೈರನ್ಮೆಂಟ್. ಒಂದು ಬಿಸ್ನೆಸ್ಸು ಒಂದು ದೇಶದಲ್ಲಿ ಎಕನಾಮಿಕ್ ಎನ್ವೈರನ್ಮೆಂಟ್ ಅಲ್ಲಿ ಏನೆಲ್ಲ ಕಲಿಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಯಾವ ಫ್ಯಾಕ್ಟರ್ಸ್ನೆಲ್ಲ ಕನ್ಸಿಡರ್ ಮಾಡಬೇಕು ನೋಡೋಣ ಬನ್ನಿ. ಮೊದಲನೆಯದು ಮಾನಿಟರಿ ಫ್ಯಾಕ್ಟರ್ಸ್. ಒಂದು ಬಿಸ್ನೆಸ್ ಅನ್ನ ನಾನು ಒಂದು ದೇಶದಲ್ಲಿ ಶುರು ಮಾಡಿದಾಗ ನನಗೆ ಆ ದೇಶದಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಗೌರ್ಮೆಂಟ್ ಇಂದ ಏನಾದ್ರೂ ಸಬ್ಸಿಡಿ ಸಿಗುತ್ತಾ? ನನಗೆ ಆ ದೇಶದಲ್ಲಿ ಬ್ಯಾಂಕ್ಗಳಿಂದ ಸಾಲ ಈಸಿಯಾಗಿ ಸಿಗುತ್ತಾ? ಆ ದೇಶದಲ್ಲಿ ಸಾಲ ಸಿಕ್ಕಿದ್ರೂ ಕೂಡ ಇಂಟ್ರೆಸ್ಟ್ ರೇಟ್ ಹೇಗಿದೆ? ಇಂಟ್ರೆಸ್ಟ್ ರೇಟ್ ಚೆನ್ನಾಗಿದ್ರೂ ಕೂಡ ಆ ದೇಶದಲ್ಲಿ ಇನ್ಫ್ಲೇಷನ್ ಇದ್ದು ನನ್ನ ಪ್ರಾಡಕ್ಟಿನ ಬೆಲೆಗಳು ಅವಾಗವಾಗ ವೇರಿಯೇಷನ್ ಆಗ್ತಾ ಇರುತ್ತಾ? ಇವೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನಂತ ಕರಿತೇವೆ? ಮಾನಿಟರಿ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಇಂಟ್ರೆಸ್ಟ್ ರೇಟ್ಸ್, ಇನ್ಫ್ಲೇಷನ್, ಕರೆನ್ಸಿ ವ್ಯಾಲ್ಯೂಯೇಷನ್ ಇವೆಲ್ಲವೂ ನಮ್ಮ ಬಿಸ್ನೆಸ್ಗೆ ಏನಾಗುತ್ತೆ? ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ಬಿಸ್ನೆಸ್ ನಡೆಸಬೇಕಾ ಬೇಡವಾ ಅನ್ನೋದಕ್ಕೆ ಇದು ಬಹಳ 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 ಮುಖ್ಯವಾಗುತ್ತೆ ಮಕ್ಕಳ. ನೆಕ್ಸ್ಟ್, ಫೈನಾನ್ಷಿಯಲ್ ಪಾಲಿಸಿ. ಆ ದೇಶದಲ್ಲಿ ನಮ್ಮ ಬಿಸ್ನೆಸ್ಸಿಗೆ ಯಾವ ರೀತಿಯ ಫೈನಾನ್ಷಿಯಲ್ ಸಪೋರ್ಟ್ ಇದೆ, ಯಾವ ರೀತಿಯ ಪಾಲಿಸಿಗಳನ್ನ ಗೌರ್ಮೆಂಟ್ ಆ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಆ ಇಂಪ್ಲಿಮೆಂಟೇಷನ್ನು ಫಾಸ್ಟ್ ಆಗಿದೆಯಾ, ಸ್ಲೋ ಆಗಿದೆಯಾ, ಮೀಡಿಯಂ ಆಗಿದೆಯಾ, ಬ್ಯೂರೋಕ್ರಸಿಗೆ ತುಂಬಾ ಲಂಚ ಕೊಟ್ಟು ಕೆಲಸ ಮಾಡಿಸ್ಬೇಕಾಗತ್ತಾ, ಇಲ್ಲ ಈಸಿಯಾಗಿ ಓಪನ್ ವಿಂಡೋ ಇಟ್ಟು ಟೆಕ್ನಾಲಜಿ ಮುಖಾಂತರ ಆರಾಮಾಗಿ ಫೈನಾನ್ಷಿಯಲ್ ಪಾಲಿಸಿಗಳೆಲ್ಲ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ? ಇವೆಲ್ಲವನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲದರಿಂದಾನೇ ಬಿಸ್ನೆಸ್ ಏನ್ ಮಾಡಕ್ಕಾಗತ್ತೆ? ಪ್ರಾಸ್ಪರ್ ಆಗಕ್ಕಾಗತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಫೈನಾನ್ಷಿಯಲ್ ಪಾಲಿಸಿ. ಅದಾದ ನಂತರ ಇನ್ಕಮ್ ಪ್ಯಾಟರ್ನ್ಸ್. ವೆರಿ 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 ಇಂಪಾರ್ಟೆಂಟ್ ಮಕ್ಕಳ. ಇವತ್ತಿಗೂ ನಮ್ಮ ಭಾರತ ದೇಶದಲ್ಲಿ ನೀವು ಇನ್ಕಮ್ ಪ್ಯಾಟರ್ನ್ಸ್ ಅನ್ನ ಅಬ್ಸರ್ವ್ ಮಾಡೋದಾದ್ರೆ ಮೆಜಾರಿಟಿ ಬಿಸ್ನೆಸ್ಗಳು ಫೋಕಸ್ ಮಾಡೋದೇ ಎಲ್ಲಿ? ಬ್ಯಾಂಗ್ಳೂರ್, ಚೆನ್ನೈ, ಹೈದರಾಬಾದ್, ಕೊಚ್ಚಿ, ಮುಂಬೈ, ಪುಣೆ, ಡೆಲ್ಲಿ, ಅಟ್ ಬೆಸ್ಟ್ ಮೈಸೂರು. 8 ಸಿಟಿಗಳು. ಹಾಗಾದ್ರೆ ಬೇರೆ ಸಿಟಿಗಳೆಲ್ಲ ಯಾಕೆ 8 ಸಿಟಿಗಳ ತರ ಡೆವಲಪ್ ಆಗ್ತಾ ಇಲ್ಲ? ಇದನ್ನ ನಾವು ರೀಜನಲ್ ಇಂಬ್ಯಾಲೆನ್ಸ್ ಅಂತ ಕರಿತೇವೆ. ಈ 8 ಸಿಟಿಗಳಲ್ಲಿ ಜನ ಮಾಡ್ಕೊಳ್ತಾ ಇರ್ತಕ್ಕಂತಹ ದುಡ್ಡು, ಇನ್ಕಮ್ ಪ್ಯಾಟರ್ನ್ಸು ಬೇರೆ ಸಿಟಿಗಳು ಟೈರ್ 2 ಅಥವಾ ಟೈರ್ 3 ಸಿಟೀಸ್ ಆಫ್ ಇಂಡಿಯಾದಲ್ಲಿ ಯಾಕೆ ಬರ್ತಾ ಇಲ್ಲ?
ಈ ತರ ಜನರ ಇನ್ಕಮ್ ಪ್ಯಾಟರ್ನ್ ಅನ್ನ ಸ್ಟಡಿ ಮಾಡಿ ಎಲ್ಲಿ ನಾನು ನನ್ನ ಬಿಸ್ನೆಸ್ ಅನ್ನ ಲಾಂಚ್ ಮಾಡಬೇಕು, ಎಲ್ಲಿ ಜನರಿಗೆ ನನ್ನ ಬಿಸ್ನೆಸ್ಸಿನ ಪ್ರಾಡಕ್ಟ್ಗಳನ್ನ ಈಸಿಯಾಗಿ ತಗೊಳ್ತಕ್ಕಂತಹ ಕೆಪಾಸಿಟಿ ಇದೆ, ಅವರಿಗೆ ಈಸಿಯಾಗಿ ಬರ್ತಕ್ಕಂತಹ ಇನ್ಕಮ್ಗಳಿದೆ, ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವೇನಂತ ಕರಿತೀವಿ ಮಕ್ಕಳ? ಇನ್ಕಮ್ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಸೊ ಜನರ ಪರ್ಸನಲ್ ಇನ್ಕಮ್ ಹೇಗಿದೆ, ಅವರ ಡಿಸ್ಪೋಸಬಲ್ ಇನ್ಕಮ್ ಅಂದ್ರೆ ಏನು? ಅವರು ಖರ್ಚು ಮಾಡಬಹುದಾದಂತಹ ದುಡ್ಡು, ಅವರು ಟ್ಯಾಕ್ಸ್ಗಳನ್ನೆಲ್ಲ ಕಟ್ಟಿ ಅವರು ದೇಶದ ಎಕಾನಮಿಯಲ್ಲಿ ಖರ್ಚು ಮಾಡಬಹುದಾದಂತಹ ದುಡ್ಡನ್ನ ನಾವೇನಂತ ಕರಿತೇವೆ? ಡಿಸ್ಪೋಸಬಲ್ ಇನ್ಕಮ್. ಸೊ ಇವೆಲ್ಲವನ್ನು ಸ್ಟಡಿ ಮಾಡೋದಕ್ಕೆ ಇನ್ಕಮ್ ಪ್ಯಾಟರ್ನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಮಾರ್ಕೆಟ್ ಡೈನಮಿಕ್ಸ್ ಇಂಪಾರ್ಟೆಂಟ್. ಮಾರ್ಕೆಟ್ ಡೈನಮಿಕ್ಸ್ ಅಲ್ಲಿ ಮೇಜರ್ ಆಗಿ ನೋಡಬೇಕಾಗಿರೋದೇ ಸಪ್ಲೈ ಅಂಡ್ ಡಿಮಾಂಡ್ ಅಂಡ್ ಅನದರ್ ಥಿಂಗ್ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸಸ್. ಏನಿದೆ ಮಾರ್ಕೆಟ್ ಡೈನಮಿಕ್ಸ್ ಈ ದೇಶದಲ್ಲಿ ಪ್ರಾಡಕ್ಟ್ಗಳ ಸಪ್ಲೈ ಹೇಗಿದೆ, ಜನರ ಡಿಮಾಂಡ್ ಹೇಗಿದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ನನ್ನ ಕಂಪನಿಯನ್ನ ಲಿಸ್ಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಈ ದೇಶದಲ್ಲಿ ಹೇಗಿದೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತದಲ್ಲಿ ಕಳೆದ 25-30 ವರ್ಷಗಳಿಂದ ಸ್ಟಾಕ್ ಮಾರ್ಕೆಟ್ ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಹಲವಾರು ಫಾರಿನ್ ಕಂಪ್ನಿಗಳು ನಮ್ಮ BSE ಅಲ್ಲಿ, ನಮ್ಮ NSE ಅಲ್ಲಿ ಲಿಸ್ಟ್ ಮಾಡ್ಕೋತಾ ಇದ್ದಾರೆ. ಸಪ್ಲೈ ಡಿಮಾಂಡ್ ಫಾರ್ ದ ಪ್ರಾಡಕ್ಟ್ಸ್ ಇಸ್ ವಂಡರ್ಫುಲ್. ಟ್ರೇಡ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಆಗಿರ್ಬೋದು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಗಿರ್ಬೋದು, ಅದ್ಭುತವಾಗಿದೆ. ಇವೆಲ್ಲವನ್ನು ನಾವೇನಂತ ಕರಿತೇವೆ? ಮಾರ್ಕೆಟ್ ಡೈನಮಿಕ್ಸ್ ಅಂತ ಕರಿತೇವೆ. GDP ಗ್ರೋತ್ ರೇಟ್ ಆಗಿರ್ಬೋದು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಜನರು ನಮ್ಮ ದೇಶದಲ್ಲಿ ಎಷ್ಟು ಖುಷಿಯಾಗಿ ಬಾಳ್ತಾ ಇದ್ದಾರೆ, ಎಷ್ಟು ಪ್ರಾಸ್ಪರಸ್ ಆಗಿ ಬಾಳ್ತಾ ಇದ್ದಾರೆ, ಲೋವರ್ ಸ್ಟ್ರೇಟಾ ಇಂದ ಮಿಡಲ್ ಸ್ಟ್ರೇಟಾ ಇಂದ ಅಪ್ಪರ್ ಸ್ಟ್ರೇಟಾವಿಗೆ ಎಷ್ಟು ಜನ ಹೋಗಿದ್ದಾರೆ, ಇವೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ನಾವೇನಂತ ಕರಿತೇವೆ? ಮಾರ್ಕೆಟ್ ಡೈನಮಿಕ್ಸ್ ಅಂತ ಕರಿತೇವೆ. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ಲ? ಇನ್ನು ಹಲವಾರು ರಿಯಲ್ ಲೈಫ್ ಎಕ್ಸಾಂಪಲ್ಗಳನ್ನ ತಗೊಂಡು ಈ ಪಾಠವನ್ನ ಕಲಿಯೋಣ ಮಕ್ಕಳ. ಮುಂದೇನ್ ಬರುತ್ತೆ ನೋಡೋಣ ಬನ್ನಿ. ಸೋಷಿಯಲ್ ಎನ್ವೈರನ್ಮೆಂಟ್. ಏನು ಸೋಷಿಯಲ್ ಎನ್ವೈರನ್ಮೆಂಟ್ ಅಂದ್ರೆ, ಒಂದು ದೇಶದಲ್ಲಿ ನಾನು ಬಿಸ್ನೆಸ್ ಓಪನ್ ಮಾಡಬೇಕಾದ್ರೆ, ನಾನು ಬಿಸ್ನೆಸ್ ನಡೆಸಬೇಕಾದ್ರೆ ಆ ದೇಶದ ಸಾಮಾಜಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದು ಬಹಳ 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 ಮುಖ್ಯವಾಗುತ್ತೆ ಮಕ್ಕಳ. ಏನು ಸೋಷಿಯಲ್ ಎನ್ವೈರನ್ಮೆಂಟ್ ಅಂದ್ರೆ, ಮೊದಲಿಗೆ ಎಡ್ಯುಕೇಶನಲ್ ಟ್ರೆಂಡ್ಸ್. ನಾನು ಒಂದು ದೇಶದಲ್ಲಿ ಬಿಸ್ನೆಸ್ ನಡೆಸಬೇಕು ಅಂದ್ರೆ ಆ ದೇಶದಲ್ಲಿ ಇರ್ತಕ್ಕಂತಹ ಡೆಮೋಗ್ರಫಿ, ಏನಂತೀವಿ ಮಕ್ಕಳ? ಡೆಮೋಗ್ರಫಿ ಅಂದ್ರೆ ಜನರ ಪ್ಯಾಟರ್ನ್, ಜೆಂಡರ್ ಆಗಿರ್ಬೋದು, ಎಡ್ಯುಕೇಶನ್ ಆಗಿರ್ಬೋದು, ಆವ್ರೇಜ್ ಏಜ್ ಆಗಿರ್ಬೋದು, ಯೂತ್ ಎಷ್ಟು ಜನ ಇದ್ದಾರೆ, ವಯಸ್ಸಾದವ್ರು ಎಷ್ಟು ಜನ, ಇದನ್ನೆಲ್ಲ ನಾವೇನಂತೀವಿ? ಡೆಮೋಗ್ರಫಿ ಅಂತೀವಿ. ಯಾವುದೇ ಒಂದು ದೇಶದಲ್ಲಿ ನಾನು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ನಾನು ಆ ದೇಶದ ಸಾಮಾಜಿಕ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಅದರಲ್ಲೂ ಆ ದೇಶದಲ್ಲಿನ ಎಡ್ಯುಕೇಶನಲ್ ಟ್ರೆಂಡ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ. ನಾನು ಆ ದೇಶದಲ್ಲಿ ಬಿಸ್ನೆಸ್ ಓಪನ್ ಮಾಡಿದ್ರೆ ಅಲ್ಲಿನ ಲಿಟ್ರಸಿ ರೇಟ್ ಎಷ್ಟಿದೆ, ನನ್ನ ಬಿಸ್ನೆಸ್ಸಿನ ಯೂಸ್ ಕೇಸನ್ನು ಅರ್ಥ ಮಾಡಿಕೊಂಡು ನನ್ನ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡಲಿಕ್ಕೆ ಎಷ್ಟು ಜನ ಬರ್ತಾರೆ, ನಾನು ಆ ದೇಶದಲ್ಲಿ ಯಾವ ರೀತಿಯ ಕೆಲಸಗಾರರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ನನ್ನ ಕೆಲಸಕ್ಕೆ ನನ್ನ ಬಿಸ್ನೆಸ್ಸಿಗೆ ಮ್ಯಾಚ್ ಮಾಡಬಹುದಾದಂತಹ ಕೆಲಸಗಾರರು ಆ ದೇಶದಲ್ಲಿ ಸಿಗ್ತಾರೋ ಇಲ್ವೋ, ಇವೆಲ್ಲ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಈ ಕ್ವೆಶ್ಚನ್ ಮಾರ್ಕ್ಗಳಿಗೆಲ್ಲ ಉತ್ತರ ಕೊಡೋದು ಎಡ್ಯುಕೇಶನಲ್ ಟ್ರೆಂಡ್ಸ್. ನೆಕ್ಸ್ಟ್, ಕಲ್ಚರಲ್ ಪ್ಯಾಟರ್ನ್ಸ್. ನಮ್ಮ ದೇಶದಲ್ಲಿ ಇನ್ನಿವತ್ತಿಗೂ ಹಲವಾರು ಪ್ರಾಡಕ್ಟ್ಗಳನ್ನು ನಾವು ಉಪಯೋಗಿಸೋದಿಲ್ಲ.
ಉಪಯೋಗಿಸಿದ್ರು ಕೂಡ ಮರೆಮಾಚಿ ಒಂಥರ ನಮ್ಮ ಕಲ್ಚರ್ಗೆ ಸಂಬಂಧ ಪಟ್ಟಿಲ್ಲ ಅನ್ನೋ ಭಾವನೆಯಿಂದಲೇ ನಾವು ಆ ಪ್ರಾಡಕ್ಟ್ಗಳನ್ನು ಉಪಯೋಗಿಸ್ತೇವೆ. ಸೊ ಆದ್ರಿಂದ ಯಾವುದೇ ಒಂದು ದೇಶದಲ್ಲಿ ಕಲ್ಚರಲ್ ಬಿಲೀಫ್ಸ್ ಮತ್ತು ಕಲ್ಚರಲ್ ಪ್ಯಾಟರ್ನ್ಸ್ ಅನ್ನು ಅರ್ಥ ಮಾಡಿಕೊಂಡು ಆ ಜನರ ನಂಬಿಕೆ ಯಾವ ರೀತಿ ಇದೆ, ಆ ಜನರ ಬಿಲೀಫ್ ಸಿಸ್ಟಮ್ ಯಾವ ರೀತಿ ಇದೆ, ಅಲ್ಲಿನ ರಿಲಿಜಿಯನ್ ಯಾವ ರೀತಿ ನಡೆಯುತ್ತೆ, ಅಲ್ಲಿನ ಕಲ್ಚರ್ ಹೆಂಗಿದೆ, ಅಲ್ಲಿನ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇದೆ, ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಪ್ರಾಡಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್. ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಗಿದೆ, ಜನರು ಆರಾಮಾಗಿ ಖರ್ಚು ಮಾಡಿಕೊಂಡು ಲಕ್ಸುರಿ ಲೈಫ್ ಸ್ಟೈಲನ್ನ ಲೀಡ್ ಮಾಡ್ತಾ ಇದ್ದಾರ, ಇಲ್ಲ ಮಿಡಲ್ ಕ್ಲಾಸ್ ಜನನ, ಅಥವಾ ಇವ್ರ ಹತ್ರ ಖರ್ಚು ಮಾಡಕ್ ದುಡ್ಡಿಲ್ದಂಗೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ಪರ್ಚೇಸ್ ಮಾಡಿಕೊಂಡು ಮಾಮೂಲಿ ಲೈಫ್ ಸ್ಟೈಲಲ್ಲಿ ಇದ್ದಾರ, ನನ್ನ ಬಿಸ್ನೆಸ್ನ ನಾನು ಈ ದೇಶಕ್ಕೆ ತರಬಹುದಾ, ತಂದ್ರೆ ಜನಕ್ಕೆ ಕೊಂಡ್ಕೊಳ್ಳೋ ಅಂತಹ ಕೆಪಾಸಿಟಿ ಇದೆಯಾ, ಇವೆಲ್ಲವನ್ನು ಕಲ್ತ್ಕೊಳ್ಳಿಕ್ಕೆ ನಾವೇನಂತೇವೆ, ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂತೇವೆ. ನೆಕ್ಸ್ಟ್, ಫ್ಯಾಮಿಲಿ ಕಂಪೋಸಿಷನ್, ವೆರಿ ವೆರಿ ಇಂಪಾರ್ಟೆಂಟ್. ಚೇಂಜಸ್ ಇನ್ ಫ್ಯಾಮಿಲಿ ಸ್ಟ್ರಕ್ಚರ್ ಅಂಡ್ ಹೌಸ್ ಹೋಲ್ಡ್ ಡೈನಮಿಕ್ಸ್ ವಿಲ್ ಆಲ್ಸೋ ಅಫೆಕ್ಟ್ ದ ಪರ್ಚೇಸಿಂಗ್ ಡಿಸಿಷನ್, ಕನ್ಸಂಪ್ಷನ್ ಪ್ಯಾಟರ್ನ್. ಇದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹಲವಾರು ವರ್ಷಗಳ ಮುಂಚೆ, ಒಂದು 35-40 ವರ್ಷಗಳ ಮುಂಚೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಜಾಯಿಂಟ್ ಫ್ಯಾಮಿಲಿಗೆ ಒತ್ತು ಕೊಡ್ತಾ ಇದ್ವಿ. ಅಜ್ಜಿ ತಾತ, ಅಪ್ಪ ಅಮ್ಮ, ಮಕ್ಕಳು ಮೊಮ್ಮಕ್ಕಳು, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ ಎಲ್ಲರೂ ಒಂದೇ ಮನೆಯಲ್ಲಿರೋರು. ಕರೆಕ್ಟಾ? ಈ ಟೈಮಲ್ಲಿ ಬಿಸ್ನೆಸ್ಗಳು ಕೂಡ ಏನು, ಆ ಒಂದೇ ಮನೆಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ವು. ಕರೆಕ್ಟಾ? ಒಂದೇ ಸಂಸಾರ, ಆ ಒಂದು ಸಂಸಾರಕ್ಕೆ ಒಂದು ಫ್ರಿಜ್ ಸಾಕು, ಒಂದು ಟಿವಿ ಸಾಕು, ಒಂದು ಫ್ಯಾನ್ ಸಾಕು, ಈ ತರ ಅವರ ಪರ್ಚೇಸಿಂಗ್ ಪವರ್ ಕೂಡ ಏನಿತ್ತು ಅಷ್ಟೇ ಇತ್ತು. ಇವತ್ತೇನಾಗಿದೆ, ಆ ಒಂದೇ ಮನೆಯಿಂದ ಹಲವಾರು ಸಂಸಾರಗಳಾಗಿವೆ. ಅಪ್ಪ ಅಮ್ಮ ಒಂದು ಮನೆ, ಮಕ್ಕಳು ಒಂದು ಮನೆ, ಚಿಕ್ಕಪ್ಪ ಚಿಕ್ಕಮ್ಮ ಒಂದು ಮನೆ, ಅಜ್ಜಿ ತಾತ ಒಂದು ಮನೆ, ಅತ್ತೆ ಮಾವ ಒಂದು ಮನೆ. ಮುಂಚೆ ಒಂದೇ ಸಂಸಾರ ಇತ್ತು, ಒಂದು ಸಂಸಾರಕ್ಕೆ ಬಿಸ್ನೆಸ್ಗಳು, ಒಂದು ಫ್ರಿಜ್ ಸೇಲ್ ಮಾಡ್ತಾ ಇದ್ರು, ಒಂದು ಟಿವಿ ಸೇಲ್ ಮಾಡ್ತಾ ಇದ್ರು, ಒಂದು ಫ್ಯಾನ್ ಸೇಲ್ ಮಾಡ್ತಾ ಇದ್ರು. ಇವತ್ತು ಅದೇ ಬಿಸ್ನೆಸ್ಸು ಅದೇ ಸಂಸಾರಕ್ಕೆ 5 ಫ್ರಿಡ್ಜು, 5 ಟಿವಿ, 5 ಫ್ಯಾನ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ಪ್ಯಾಟರ್ನ್ಸ್ ಚೇಂಜ್ ಆಗಿದೆ. ಬಿಸ್ನೆಸ್ ಜಾಸ್ತಿ ಆಯ್ತು, ಸಂಸಾರಗಳು ಏನಾಗ್ತಾ ಬಂತು, ಒಡಿತಾ ಬಂದ್ವು. ಇದಕ್ಕೆ ನಾವೇನಂತ ಕರಿತೇವೆ, ಫ್ಯಾಮಿಲಿ ಕಾಂಪೋಸಿಷನ್ ಅಂತ ಕರಿತೇವೆ, ಫ್ಯಾಮಿಲಿ ಡೈನಮಿಕ್ಸ್ ಅಂತ ಕರಿತೇವೆ. ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಲ್ಲ. ಮತ್ತಷ್ಟು ಲೈಫ್ ಎಕ್ಸಾಂಪಲ್ಗಳನ್ನು ತಗೊಂಡು ನೆಕ್ಸ್ಟ್ ಟಾಪಿಕ್ ಕಲಿಯೋಣ ಬನ್ನಿ ಮಕ್ಕಳ. ಯಾವುದೇ ಒಂದು ಬಿಸ್ನೆಸ್ ನಡೆಸಬೇಕಾದ್ರೆ ಆ ದೇಶದಲ್ಲಿನ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ. ಆ ದೇಶದಲ್ಲಿನ ಪೊಲಿಟಿಕಲ್ ಪರಿಸ್ಥಿತಿ ಯಾವ ರೀತಿ ಇದೆ, ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇದೆ ಅರ್ಥ ಮಾಡಿಕೊಂಡು ಅದೇ ರೀತಿಯಲ್ಲಿ ನಾವು ನಮ್ಮ ಬಿಸ್ನೆಸ್ಸನ್ನು ಸೆಟಪ್ ಮಾಡಬೇಕಾಗ್ತದೆ. ಅದಕ್ಕೆ ನಾವೇನಂತೇವೆ, ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತ ಕರಿತೇವೆ. ಸೊ ಏನು ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಲ್ಲಿ? ಮೊದಲನೆಯದು ಗವರ್ಮೆಂಟ್ ಸ್ಟೆಬಿಲಿಟಿ. ಯಾವುದೇ ಒಂದು ದೇಶದಲ್ಲಿ ಒಂದು ಸ್ಟೇಬಲ್ ಗೌರ್ಮೆಂಟ್ ಇದ್ರೆ ದಟ್ ಈಸ್ ಲೈಕ್ ಅ ಬೂನ್. 11, 15, 20 ವರ್ಷ ಒಂದೇ ಗವರ್ಮೆಂಟ್ ಆ ದೇಶವನ್ನ ಆಳ್ವಿಕೆ ಮಾಡಿದ್ರೆ ಇಟ್ ಈಸ್ ಅ ಬೂನ್ ಫಾರ್ ಬಿಸ್ನೆಸ್ ಮೆನ್ ಮಕ್ಕಳ. ಯಾಕೆ ಅಂದ್ರೆ ಪಾಲಿಸಿಗಳು ಬಿಸ್ನೆಸ್ಸಿಗೆ ಫೇವರ್ ಆಗಿರ್ತದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ಬಿಸ್ನೆಸ್ಗೆ ಬೇಕಾದಂಗೆ ಗೌರ್ಮೆಂಟ್ ಅರ್ಥ ಮಾಡಿಕೊಂಡು ಫ್ರೇಮ್ ಮಾಡ್ತಾರೆ. ಈ ತರ ಇದ್ದಾಗ ಬಿಸ್ನೆಸ್ಗಳು ಜಾಸ್ತಿ ಆಗತ್ತೆ. ಬಿಸ್ನೆಸ್ ಜಾಸ್ತಿ ಆದ್ರೆ ಜನರಿಗೆ ಕೆಲಸ ಸಿಗತ್ತೆ, ಜನರಿಗೆ ಕೆಲಸ ಸಿಕ್ಕರೆ ಅವರ ಸಂಬಳ ಜಾಸ್ತಿ ಆಗತ್ತೆ, ಸಂಬಳ ಜಾಸ್ತಿ ಆದ್ರೆ ಅವರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗತ್ತೆ, ಪರ್ಚೇಸಿಂಗ್ ಪವರ್ ಜಾಸ್ತಿ ಆದ್ರೆ ಅವರು ಕೊಳ್ಳೋದು ಜಾಸ್ತಿ ಆಗತ್ತೆ, ಅವರು ಕೊಳ್ಳೋದು ಜಾಸ್ತಿ ಆದ್ರೆ ಮತ್ತಷ್ಟು ಹೊಸ ಬಿಸ್ನೆಸ್ಗಳು ಆಚೆ ಬರುತ್ತವೆ. ನೋಡಿ, ದಿಸ್ ಇಸ್ ಪೊಲಿಟಿಕಲ್ ಸ್ಟೆಬಿಲಿಟಿ ಮಕ್ಕಳ. ಒಂದು ದೇಶದಲ್ಲಿ ಒಂದು ಸ್ಥಿರವಾದ ಸ್ಟೇಬಲ್ ಆದ ಗವರ್ಮೆಂಟ್ ಪರ್ಮನೆಂಟ್ ಆಗಿದ್ರೆ ದಟ್ ಈಸ್ ಲೈಕ್ ಅ ಬೂನ್ ಟು ದ ಕಂಟ್ರಿ. ನೆಕ್ಸ್ಟ್,
ಪಾಲಿಸಿ ಓರಿಯೆಂಟೇಷನ್, ಗವರ್ಮೆಂಟಿನ ಆಟಿಟ್ಯೂಡು ಬಿಸ್ನೆಸ್ಸಿನ ಕಡೆಗೆ ಹೇಗಿದೆ, ಸಪೋರ್ಟಿವ್ ಆಗಿದೆಯಾ, ನಾನ್ ಸಪೋರ್ಟಿವ್ ಆಗಿದೆಯಾ, ಫೇವರಬಲ್ ಆಗಿದೆಯಾ, ಅನ್ಫೇವರಬಲ್ ಆಗಿದೆಯಾ ಅಂತ ತಿಳ್ಕೊಳ್ಳೋದು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ. ನೆಕ್ಸ್ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್. ಒಂದು ದೇಶದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ರೆ ಬೇರೆ ದೇಶದ ಜೊತೆಗೆ ಅವರ ರಿಲೇಶನ್ಶಿಪ್ ಯಾವ ರೀತಿ ಇದೆ. ನಾಳೆ ದಿನ ಏನಾದ್ರೂ ವಾರ್ ಆದ್ರೆ ನನ್ನ ಬಿಸ್ನೆಸ್ ಮುಳುಗೋಗುತ್ತಾ, ಅಥವಾ ಈ ದೇಶಕ್ಕೆ ಬೇರೆ ದೇಶಗಳು ಸಪೋರ್ಟ್ ಕೊಟ್ಟು ಈ ದೇಶವನ್ನ ಉಳಿಸ್ತಾರೆ, ಈ ದೇಶ ಉಳ್ಕೊಂಡ್ರೆ ನನ್ನ ಬಿಸ್ನೆಸ್ ಉಳ್ಕೊಳ್ಳುತ್ತೆ. ಆದ್ರಿಂದ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಒಂದು ದೇಶಕ್ಕೆ ಹೇಗಿದೆ ಅನ್ನೋದು ಬಹಳ 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 ಮುಖ್ಯವಾಗುತ್ತೆ. ದ ಬೆಸ್ಟ್ ಎಕ್ಸಾಂಪಲ್ ಅಗೇನ್ ಇಸ್ ರಷ್ಯಾ. ಹಲವಾರು ವೆನ್ ರಷ್ಯಾ ಕೇಮ್ ಔಟ್ ಫಾರ್ ವಾರ್ ಅಗೇನ್ಸ್ಟ್ ಯುಕ್ರೇನ್, ಯಾರೂ ಸಪೋರ್ಟ್ ಮಾಡಲಿಲ್ಲ. ಎಲ್ಲರ ಸಪೋರ್ಟ್ ಯಾರ ಕಡೆ ಹೋಯ್ತು? ಯುಕ್ರೇನ್ ಕಡೆ ಹೋಯ್ತು. ಅಗೇನ್ ಇಂಟರ್ನ್ಯಾಷನಲ್ ರಿಲೇಷನ್ ಸ್ಟ್ರಾಟಜಿ. ಸೊ ಈ ತರ ಇಂಟರ್ನ್ಯಾಷನಲ್ ರಿಲೇಷನ್ಗಳನ್ನ ಚೆಕ್ ಮಾಡಿ ಆ ದೇಶದಲ್ಲಿ ಬಿಸ್ನೆಸ್ ಶುರು ಮಾಡ್ತಕ್ಕಂಥದ್ದು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ. ಸೊ ದ ನೆಕ್ಸ್ಟ್ ಒನ್ ಇಸ್ ವಾಟ್? ಇಂಟರ್ನ್ಯಾಷನಲ್ ರಿಲೇಷನ್ಸ್. ಹಾಗಾದ್ರೆ ನೆಕ್ಸ್ಟ್ ಯಾವ ಎನ್ವೈರನ್ಮೆಂಟ್ ಬಗ್ಗೆ ಓದಬೇಕು ನೋಡೋಣ ಬನ್ನಿ. ಲೀಗಲ್ ಎನ್ವೈರನ್ಮೆಂಟ್. ಏನು ಲೀಗಲ್ ಎನ್ವೈರನ್ಮೆಂಟ್ ಅಂದ್ರೆ, ಯಾವುದೇ ಒಂದು ದೇಶದಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಲೀಗಲ್ ಪಾಲಿಸೀಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಷ್ಟು ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ, ಇದನ್ನ ತಿಳ್ಕೊಳ್ಳಕ್ಕೆ ನಾವು ಬಿಸ್ನೆಸ್ ಟರ್ಮಿನಾಲಜೀಸ್ ಅಲ್ಲಿ ಅಥವಾ ನಮ್ಮ ಬಿಸ್ನೆಸ್ ಎನ್ವೈರನ್ಮೆಂಟ್ ಚಾಪ್ಟರ್ ಅಲ್ಲಿ ಏನಂತ ಕರಿತೇವೆ? ಲೀಗಲ್ ಎನ್ವೈರನ್ಮೆಂಟ್ ಅಂತ ಕರಿತೇವೆ. ಸೊ ಲೀಗಲ್ ಎನ್ವೈರನ್ಮೆಂಟ್ ಅಲ್ಲಿ ಮೊದಲನೇ ನಾವೇನು ಓದಬೇಕು? ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್. ಯಾವುದೇ ಒಂದು ದೇಶದಲ್ಲಿ ನಾವು ಶುರು ಮಾಡ್ತಾ ಇರ್ತಕ್ಕಂತಹ ಬಿಸ್ನೆಸ್ಗಳಿಗೆ ಆಕ್ಟ್ಗಳು ಹೇಗಿದೆ, ಲಾಸ್ ಹೇಗಿದೆ, ಲೇಬರ್ ಲಾಸ್ ಆಗಿರ್ಬೋದು, ಸರ್ವಿಸ್ ಲಾಸ್ ಆಗಿರ್ಬೋದು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ನಮ್ಮ ದೇಶದಲ್ಲಿ ಹಲವಾರು ಡಿಬೇಟ್ ನಡೀತಾನೇ ಇದೆ. 8 ಅವರ್ ವರ್ಕ್ ಮಾಡಬೇಕಾ, 9 ಅವರ್ ವರ್ಕ್ ಮಾಡಬೇಕಾ, 10 ಅವರ್ ವರ್ಕ್ ಮಾಡಬೇಕಾ, ಲೇಬರ್ಗೆ ನಾವು ಏನೆಲ್ಲ ಬೆನಿಫಿಟ್ಸ್ ಅನ್ನ ಕೊಡಬೇಕು, ಇವೆಲ್ಲದರ ಬಗ್ಗೆ ಕಲಿಯೋದಕ್ಕೆ ನಾವೇನಂತ ಕರಿತೇವೆ ಮಕ್ಕಳ? ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್. ಸೊ ಯಾವುದೇ ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ ಅಲ್ಲಿ laws, acts, statutes that establishes boundaries within business must operate. ಇದರಲ್ಲಿ ಕಾಂಪಿಟೇಷನ್ ಲಾಸ್ ಆಗಿರ್ಬೋದು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾಸ್ ಆಗಿರ್ಬೋದು, ಎನ್ವೈರನ್ಮೆಂಟಲ್ ಲಾಸ್ ಆಗಿರ್ಬೋದು ಬರುತ್ತೆ. ಸೊ ಯಾವ ರೀತಿ ನಾವು ಕಾಂಪೀಟ್ ಮಾಡ್ಬೋದು, ಕನ್ಸ್ಯೂಮರ್ಸ್ಗೆ ನಮ್ಮ ಬಿಸ್ನೆಸ್ ಇಂದ ಯಾವ ರೀತಿ ಪ್ರೊಟೆಕ್ಷನ್ ಇದೆ, ಕ್ಲೈಮೇಟ್ ಚೇಂಜ್ ಅನ್ನೋದು ತುಂಬಾ ಫೇಮಸ್ ಆಗ್ತಾ ಇದೆ. ಸೊ ಕ್ಲೈಮೇಟ್ ಚೇಂಜ್, ಎನ್ವೈರನ್ಮೆಂಟ್ ನ ಕಡೆಗೆ ನಮ್ಮ ಬಿಸ್ನೆಸ್ ಯಾವ ರೀತಿ ಕೆಲಸ ಮಾಡಬೇಕು, ಇವೆಲ್ಲವನ್ನು ನಾವೆಲ್ಲಿ ಕಲಿತೇವೆ? ಲೀಗಲ್ ಎನ್ವೈರನ್ಮೆಂಟ್ ಅಲ್ಲಿ ಕಲಿತೇವೆ. ಇಂಟ್ರೆಸ್ಟಿಂಗ್ ಅಲ್ಲ? ನೆಕ್ಸ್ಟ್ ಏನು? ರೆಗ್ಯುಲೇಟರಿ ಮೆಕ್ಯಾನಿಸಮ್. ಯಾವುದೇ ಒಂದು ದೇಶದಲ್ಲಿ ಒಂದು ಗವರ್ಮೆಂಟ್ ಆಗಿರ್ಬೋದು, ಒಂದು ಬ್ಯೂರೋಕ್ರಸಿ ಅಂದ್ರೆ IAS, IPS, IFS ಆಫೀಸರ್ಗಳು. ಸೊ ಗವರ್ಮೆಂಟ್ ಆಗಿರ್ಬೋದು, ಬ್ಯೂರೋಕ್ರಸಿ ಆಗಿರ್ಬೋದು, ಹೇಗೆ ನಮ್ಮನ್ನ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಕ್ರಿಪ್ಟೋ. ಕ್ರಿಪ್ಟೋಗೆ ಹಲವಾರು ರೆಗ್ಯುಲೇಷನ್ಸ್ ಅನ್ನ, ರೂಲ್ಸ್ ಅನ್ನ ದೇಶ ತಂದಿದೆ. ಸೊ ಕ್ರಿಪ್ಟೋ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ಹಲವಾರು ಜನರು ಈ ರೂಲ್ಸ್ ನ, ಲಾಸ್ ನ, ರೆಗ್ಯುಲೇಷನ್ಸ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ. ಏನ್ ಹೊಸ ಲಾ ಬಂತು, ಏನ್ ಹೊಸ ಟ್ಯಾಕ್ಸ್ ಬಂತು, ಹೆಂಗ್ ಬಿಸ್ನೆಸ್ ನಡೆಸೋದು, ಇವೆಲ್ಲವನ್ನು ನಾವೇನಂತ ಕರಿತೇವೆ? ರೆಗ್ಯುಲೇಟರಿ ಮೆಕ್ಯಾನಿಸಮ್. ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಆಗಿರ್ಬೋದು, ಗವರ್ಮೆಂಟ್ ನೋಟಿಫಿಕೇಶನ್ ಆಗಿರ್ಬೋದು, ರೆಗ್ಯುಲೇಟರಿ ಬಾಡಿ ಡಿಸಿಷನ್ಸ್ ಆಗಿರ್ಬೋದು, ಇವೆಲ್ಲ ಫೇವರಬಲ್ ಆಗಿ ಬರ್ತಾ ಇದೆಯಾ, ನಮ್ಮ ಬಿಸ್ನೆಸ್ಗೆ ಇದೆಲ್ಲ ಅನುಕೂಲವಾಗಿದೆಯಾ ಇಲ್ವಾ ಅಂತ ಇಲ್ಲಿ ತಿಳ್ಕೊಳ್ಳಬಹುದು. ನೆಕ್ಸ್ಟ್ ಜುಡಿಷಿಯಲ್ ಪ್ರೆಸಿಡೆಂಟ್ಸ್ ಅಂದ್ರೆ ನಾವು ನಡೆಸ್ತಾ ಇರ್ತಕ್ಕಂತಹ ಬಿಸ್ನೆಸ್ ರೀತಿನೇ ಮುಂಚೆ ಯಾವ್ದಾದ್ರೂ ಬಿಸ್ನೆಸ್ ಇದ್ದು ಯಾವ್ದಾದ್ರೂ ಒಂದು ದೊಡ್ಡ ಕೇಸ್ ಆಗಿ
ಆ ಕೇಸಲ್ಲಿ ಜಡ್ಜ್ಮೆಂಟ್ ಯಾರ ಕಡೆ ಆಯಿತು, ಅದು ನಮಗೆ ಫೇವರಬಲ್ ಆಗಾಯ್ತಾ, ನಾನ್ ಫೇವರಬಲ್ ಆಗಾಯ್ತಾ, ನಾಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಕೋರ್ಟ್ ತನಕ ಕೇಸ್ಗಳು ಹೋದ್ರೆ ಜಡ್ಜ್ ಅಥವಾ ಕೋರ್ಟು ಯಾವ ರೀತಿ ತನ್ನ ಡಿಸಿಷನ್ಗಳನ್ನ ಕೊಡ್ತಾರೆ, ಲಾ ಎನ್ಫೋರ್ಸ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೆಲ್ಲ ಹೇಳುತ್ತವೆ, ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವೇನಂತೇವೆ, ಜುಡಿಷಿಯಲ್ ಪ್ರೆಸಿಡೆಂಟ್ಸ್ ಅಂತ ಕರಿತೇವೆ. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಎನ್ವೈರನ್ಮೆಂಟ್ ಯಾವುದು ನೋಡೋಣ ಬನ್ನಿ. ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್. ಅದರಲ್ಲಿ ಮೊದಲನೆಯದು ಪ್ರಾಡಕ್ಟ್ ಇನೋವೇಷನ್. ಯಾವುದೇ ಒಂದು ದೇಶದಲ್ಲಿ ನಾವು ಯಾವುದೇ ಬಿಸ್ನೆಸ್ ಸೆಟಪ್ ಮಾಡಿದ್ರೂ ಕೂಡ ಇನೋವೇಷನ್ಗೆ ಎಷ್ಟು ಒತ್ತು ಕೊಡ್ತಾರೆ, ಆ ದೇಶದಲ್ಲಿ ಯಾವ ರೀತಿಯೆಲ್ಲ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ಹೊಸ ಹೊಸ ಪ್ರಾಡಕ್ಟ್ಗಳನ್ನು ಆಚೆ ತರ್ತಾ ಇದ್ದಾರೆ, ಅದರಲ್ಲಿ ಕಾಂಪಿಟೇಷನ್ ಯಾವ ರೀತಿ ಇದೆ, ನಮ್ಮ ಇನೋವೇಷನ್ನಿಗೆ ಸಪೋರ್ಟ್ ಸಿಗ್ತದಾ, ಇನೋವೇಷನ್ನಿಗೆ ಟೆಕ್ನಾಲಜಿ ಸಿಗುತ್ತಾ, ಇವೆಲ್ಲವನ್ನು ನೋಡ್ಲಿಕ್ಕೆ ನಾವೇನಂತೇವೆ, ಪ್ರಾಡಕ್ಟ್ ಇನೋವೇಷನ್. ನ್ಯೂ ಮ್ಯಾನ್ಯುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಆಗಿರ್ಬೋದು, ಆಟೋಮೇಟೆಡ್ ಸಿಸ್ಟಮ್ಗಳಾಗಿರ್ಬೋದು, ಇವೆಲ್ಲ ದೇಶದಲ್ಲಿ ಅವೈಲಬಲ್ ಇರುತ್ತಾ, ಅವೈಲಬಲ್ ಇದ್ರೂ ಸರ್ಕಾರ ನಮಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಕೊಡ್ತಾರಾ ಇಲ್ವಾ, ಇವೆಲ್ಲವಕ್ಕೂ ನಾವೇನಂತೇವೆ, ಪ್ರಾಡಕ್ಟ್ ಇನೋವೇಷನ್. ಡಿಜಿಟಲ್ ಟ್ರಾನ್ಸ್ಫರ್ಮೇಷನ್, ಇದಕ್ಕೆ ಭಾರತಕ್ಕಿಂತ ಅತ್ಯದ್ಭುತವಾದ ಉದಾಹರಣೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಡಿಜಿಟಲ್ ಟ್ರಾನ್ಸ್ಫರ್ಮೇಷನ್ಗೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಇಸ್ UPI, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. 2016ರಲ್ಲಿ ಡಿಮಾನಿಟೈಸೇಷನ್ ಆದಾಗ ನಾವಿಡೀ ದೇಶವನ್ನ UPI ಕನ್ವರ್ಟ್ ಮಾಡಿದ್ವಿ, ಹೌದೋ ಅಲ್ವೋ? ಇಡೀ ದೇಶ ರೆವಲ್ಯೂಷನೈಸ್ ಆಯಿತು. ಇವತ್ತು ನಾವು ₹1 ₹2 ಕೂಡ ಮೊಬೈಲನ್ನ ಆಚೆ ತೆಗೆದು ಸ್ಕ್ಯಾನರ್ನಿಂದ ಪೇಮೆಂಟ್ ಮಾಡಿ ದುಡ್ಡನ್ನ ಕಳಿಸ್ತೇವೆ. ಹೂವು ಮಾರೋರು, ಹಣ್ಣು ಮಾರೋರು, ಸಾಮಾನ್ಯದಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕೂಡ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಭಾರತ್ ಪೇ, ಹಲವಾರು ಫ್ರೀ ಚಾರ್ಜ್, ಏರ್ಟೆಲ್ ಮನಿ, ಜಿಯೋ ಮನಿ, ವಾಟ್ಸ್ಆ್ಯಪ್ ಪೇ, ಹಲವಾರು ಪೇಮೆಂಟ್ ಮೆಥಡ್ಗಳನ್ನು ಇಟ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ರ್ಯಾಪಿಡ್ ಆಗಿ ಡಿಜಿಟಲ್ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೆಲ್ಲ ಯಾಕೆ ಮಕ್ಕಳ, ಇನ್ನು ಮುಂದೆ ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಡಿಜಿ ಲಾಕರಲ್ಲಿ ಬರುತ್ತೆ, ಡಿಜಿಟಲ್ ಟ್ರಾನ್ಸ್ಫರ್ಮೇಷನ್. ಯೂನಿವರ್ಸಿಟಿ ಮಾರ್ಕ್ಸ್ ಕಾರ್ಡ್ ಡಿಜಿ ಲಾಕರಲ್ಲಿ ಬರುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಡಿಜಿ ಲಾಕರಲ್ಲಿದೆ, ಹಲವಾರು ಡಾಕ್ಯುಮೆಂಟ್ಗಳು ಕೂಡ ಯಾರು ಆಫೀಸ್ಗೆ ಹೋಗಿ ಕಾಯ್ಬೇಕಾಗಿಲ್ಲ, ಎಲ್ಲವೂ ಆನ್ಲೈನ್ ಆಗಿದೆ. ಡಿಜಿಟಲ್ ಟ್ರಾನ್ಸ್ಫರ್ಮೇಷನ್, ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್, ಈಸಿ ಪ್ರೊಸೆಸಿಂಗ್. ನೆಕ್ಸ್ಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಯಾವುದೇ ದೇಶದಲ್ಲಿ ಸೈಂಟಿಫಿಕ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಯಾವ ರೀತಿ ಆಗ್ತಾ ಇದೆ, ಮಾರ್ಕೆಟ್ ಅಲ್ಲಿ ಆಪರ್ಚುನಿಟಿಗಳು ಇದೆಯಾ, ಯಾವ ರೀತಿಯಲ್ಲಿ ಅವರು ಸೈನ್ಸಿಗೆ ಒತ್ತು ಕೊಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಮಂಗಳಯಾನ ಆಗಿರ್ಬೋದು, ಚಂದ್ರಯಾನ ಆಗಿರ್ಬೋದು, ರೀಸೆಂಟ್ ಆಗಿ ಸ್ಪೇಸ್ಗೆ ಹೋದಂತಹ ವ್ಯಕ್ತಿ ಆಗಿರ್ಬೋದು, ಯಾವ ರೀತಿಯಲ್ಲಿ ಸೈನ್ಸ್ಗೆ ನಾವು ಒತ್ತು ಕೊಡ್ತಾ ಇದ್ದೀವಿ, ಟೆಕ್ನಾಲಜಿಗೆ ಒತ್ತು ಕೊಡ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ರ್ಯಾಪಿಡ್ ಆಗಿ ಅದು ನಮ್ಮ ದೇಶದಲ್ಲಿ ಡೆವಲಪ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಾವೇನಂತ ಕರಿತೀವಿ, ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಇಂಟ್ರೆಸ್ಟಿಂಗ್ ಅಲ್ಲ? ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ ಬನ್ನಿ. ಎಕನಾಮಿಕ್ ರಿಫಾರ್ಮ್ಸ್, ಲಿಬರಲೈಸೇಷನ್. ಏನು ಲಿಬರಲೈಸೇಷನ್ ಅಂದ್ರೆ, ಇದಕ್ಕೆ ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. 1991ನಲ್ಲಿ ನಮ್ಮ ಭಾರತ ದೇಶ ಅಂಡರ್ ದ ಲೀಡರ್ಶಿಪ್ ಆಫ್ ಶ್ರೀ PV ನರಸಿಂಹರಾವ್ ಅವರು ಅವತ್ತಿನ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವತ್ತಿನ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಇವರಿಬ್ಬರ ಲೀಡರ್ಶಿಪ್ನಲ್ಲಿ ನಮ್ಮ ದೇಶ ಜಗತ್ತಿಗೆ ತೆರೆಕೊಳ್ತು. ಅದನ್ನ ನಾವು ಪಾಪ್ಯುಲರ್ ಆಗಿ LPG ಅಂತ ಕರಿತೇವೆ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಇದರಲ್ಲಿ ನಾವು ಕಲಿತಾ ಇರ್ತಕ್ಕಂಥದ್ದೇ ಲಿಬರಲೈಸೇಷನ್. 1991 ಅಂದ್ರೆ 1991ಗೆ ಮುಂಚೆ ನಾವು ಯಾವುದೇ ಬಿಸ್ನೆಸ್ ಶುರು ಮಾಡಬೇಕಾದ್ರೂ ಲೈಸೆನ್ಸ್ ರಾಜ್ ಇತ್ತು. ಹಲವಾರು ಲೈಸೆನ್ಸ್ಗಳನ್ನು ತಗೊಳ್ಬೇಕಿತ್ತು, ಹಲವಾರು ಪೇಪರ್ ವರ್ಕ್ ಇತ್ತು.
ತುಂಬಾ ಬ್ಯೂರೋಕ್ರೆಟಿಕ್ ಹರ್ಡಲ್ಸ್ ಇತ್ತು, ಪೊಲಿಟಿಕಲ್ ಹರ್ಡಲ್ಸ್ ಇತ್ತು. ಇವೆಲ್ಲ ಹರ್ಡಲ್ಸ್ಗಳ ಕಾರಣ ಬಿಸ್ನೆಸ್ ಶುರು ಮಾಡೋದೇನಾಗಿತ್ತು, ಕಷ್ಟವಾಗಿತ್ತು. 1991ನಲ್ಲಿ ಎಕನಾಮಿಕ್ ರಿಫಾರ್ಮ್ಸ್ ಬಂದು ನಮ್ಮನ್ನ ನಾವೇ ಜಗತ್ತಿಗೆ ತೆರ್ಕೊಂಡಾಗ ಆದಂತಹ ಒಂದು ಪ್ರಮುಖ ಸ್ಟೆಪ್ಪೇ ಲಿಬರಲೈಸೇಷನ್. ಗವರ್ಮೆಂಟು ತನ್ನ ಲೈಸೆನ್ಸ್ ರಾಜಿಂದ, ತನ್ನ ಬ್ಯೂರೋಕ್ರೆಟಿಕ್ ಹರ್ಡಲ್ಸ್ ಇಂದ, ತನ್ನ ಪೊಲಿಟಿಕಲ್ ಹರ್ಡಲ್ಸ್ ಇಂದ, ಪ್ರಾಬ್ಲಮ್ಸ್ ಇಂದ ಬಿಸ್ನೆಸ್ಗಳನ್ನ ಮುಕ್ತ ಮಾಡಿದ್ರು, ಎಕನಾಮಿಕ್ ಫ್ರೀಡಮ್ ಅನ್ನ ಕೊಟ್ರು, ಲಿಬರಲ್ ಪಾಲಿಸಿಗಳನ್ನ ಹುಟ್ಟಾಕಿದ್ರು. ಲೈಸೆನ್ಸ್ ಕಡಿಮೆ ಆಯ್ತು, ಬಿಸ್ನೆಸ್ ಮಾಡೋದು ಈಸಿ ಆಯ್ತು. ದೇಶಕ್ಕೆ ಹಲವಾರು ಫಾರಿನ್ ಜನಗಳು, ಹಲವಾರು ಫಾರಿನ್ ಇನ್ವೆಸ್ಟರ್ಗಳು, ಹಲವಾರು ಫಾರಿನ್ ಕಂಪನಿಗಳು ಭಾರತದಲ್ಲಿ ಎಸ್ಟಾಬ್ಲಿಷ್ ಆಯ್ತು. ಅದಕ್ಕೆ ನಾವೇನಂತ ಕರಿತೀವಿ, ಲಿಬರಲೈಸೇಷನ್. ಮೊದಲನೆಯದು ಇದರ ಅಡ್ವಾಂಟೇಜ್, ರೆಡ್ಯೂಸ್ಡ್ ಕಂಟ್ರೋಲ್ಸ್. ಮುಂಚೆ ಇದ್ದಂತಹ ಲೈಸೆನ್ಸ್ ರಾಜ್ ಆಗಿರ್ಬೋದು, ಬ್ಯೂರೋಕ್ರಸಿ ಕೈಲೇ ಎಲ್ಲ ಸಿಸ್ಟಮ್ ಇರ್ತಕ್ಕಂಥದ್ದಾಗಿರ್ಬೋದು, ಪೊಲಿಟಿಕಲಿ ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಲಿಬರಲೈಸೇಷನ್ ಇಂದ ಏನಾಯ್ತು, ಎಲ್ಲವೂ ಕಡಿಮೆ ಆಯ್ತು. ನೆಕ್ಸ್ಟ್, ಟ್ರೇಡ್ ಓಪನ್ನೆಸ್. 1991ಗೂ ಮುಂಚೆ ಇಂಪೋರ್ಟ್ ಟ್ಯಾರಿಫ್ ಇತ್ತು, ನಾವು ಇಂಪೋರ್ಟ್ ಮಾಡ್ಕೊಳ್ಳೋದೇ ಬಹಳ ಕಷ್ಟ ಆಗಿತ್ತು. ಎಕ್ಸ್ಪೋರ್ಟ್ ಒಂಚೂರು ಫ್ರೀಡಮ್ ಇತ್ತು, ಬಟ್ ಅಗೇನ್ ಎಕ್ಸ್ಪೋರ್ಟ್ ವಾಸ್ ಆಲ್ಸೋ ಹರ್ಡಲ್. ಅದರಲ್ಲೂ ಇಂಪೋರ್ಟ್ ಅಂತೂ ಬಹಳ ದೊಡ್ಡ ಹರ್ಡಲ್ ಆಗಿತ್ತು. ಟ್ಯಾರಿಫ್ ಅಂದ್ರೆ ಟ್ಯಾಕ್ಸ್ಗಳು ಜಾಸ್ತಿ ಇದ್ವು, ಜನಕ್ಕೆ ದುಡ್ಡು ಕೊಟ್ಟು ಅಷ್ಟಷ್ಟು ದುಡ್ಡು ಕೊಟ್ಟು ತಗೊಳ್ಳೋ ಅಂಥದ್ದು ಕಷ್ಟ ಆಗಿತ್ತು. ಇವೆಲ್ಲ ಪ್ರಾಬ್ಲಮ್ಗಳಿಂದ ಆಚೆ ಬಂದು ಟ್ರೇಡ್ ಅನ್ನ ಓಪನ್ ಮಾಡಿದ್ವಿ, ಟ್ಯಾರಿಫ್ಗಳು ಕಡಿಮೆ ಆಯಿತು, ಇಂಪೋರ್ಟ್ ಎಕ್ಸ್ಪೋರ್ಟ್ ಪ್ರೊಸೀಜರ್ ಏನಾಯ್ತು, ಸಿಂಪ್ಲಿಫೈ ಆಯಿತು. ಮಾರ್ಕೆಟ್ ಮೆಕ್ಯಾನಿಸಮ್. ಮುಂಚೆ ಎಲ್ಲ ಸರ್ಕಾರ ಡಿಸೈಡ್ ಮಾಡ್ತಾ ಇತ್ತು, ಇದು ಇಂಪೋರ್ಟ್ ಮಾಡ್ಕೊಳ್ಳೋಣ, ಇದು ಎಕ್ಸ್ಪೋರ್ಟ್ ಮಾಡೋಣ, ಇದಿಷ್ಟು ಬೆಲೆ ಇಡಬೇಕು, ಇದು ಹಿಂಗೆ ನಡಿಬೇಕು, ಈ ಬಿಸ್ನೆಸ್ ಇಷ್ಟೇ ಎಸ್ಟಾಬ್ಲಿಷ್ ಆಗಬೇಕು. ಇವೆಲ್ಲದರಿಂದ ಆಚೆ ಬಂದು ಮಾರ್ಕೆಟ್ ಫೋರ್ಸಸ್ ಅಂದ್ರೆ ಸಪ್ಲೈ ಮತ್ತು ಡಿಮಾಂಡಿಗೆ ಒತ್ತು ಕೊಟ್ಟು ಬಿಸ್ನೆಸ್ಗಳನ್ನ ನಡೆಸಕ್ಕೆ ಶುರು ಮಾಡಿದ್ರು. ಇದರಿಂದ ಹಲವಾರು ಬಿಸ್ನೆಸ್ಗಳು ಪ್ರಾಫಿಟ್ ಮಾಡಲಿಕ್ಕೆ ಶುರು ಮಾಡಿದ್ವು. ಅವರನ್ನ ನೋಡಿ ಮತ್ತಷ್ಟು ಜನ ಮಾರ್ಕೆಟ್ಗೆ ಬಂದ್ರು, ಹೊಸ ಹೊಸ ಬಿಸ್ನೆಸ್ಗಳು ಬಂದ್ವು, ಕೆಲಸ ಸಿಗೋದು ಜಾಸ್ತಿ ಆಯ್ತು, ಸಂಬಳಗಳು ಜಾಸ್ತಿ ಆಯ್ತು, ನಮ್ಮ ಲೈಫ್ ಸ್ಟೈಲ್ ಅಥವಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಏನಾಯ್ತು, ಜಾಸ್ತಿ ಆಯ್ತು. ದಿಸ್ ಇಸ್ ಎಕನಾಮಿಕ್ ರಿಫಾರ್ಮ್ಸ್, ದಿಸ್ ಇಸ್ ದ ಲಿಬರಲೈಸೇಷನ್. ಈಸಿ ತಲ. ನೆಕ್ಸ್ಟ್ ಏನು ನೋಡೋಣ ಬನ್ನಿ. ಎಕನಾಮಿಕ್ ರಿಫಾರ್ಮ್ಸ್ ಅಲ್ಲಿ ಈಗ ಪ್ರೈವೇಟೈಸೇಷನ್. ಓಕೆ, ಲಿಬರಲೈಸೇಷನ್ ಬಗ್ಗೆ ಕಲ್ತ್ವಿ, ಈಗ ಪ್ರೈವೇಟೈಸೇಷನ್. ಸೊ ಹೆಸರೇ ಹೇಳ್ತಾ ಇರೋ ಹಾಗೆ ಪ್ರೈವೇಟೈಸೇಷನ್. 1991ಗೂ ಮುಂಚೆ ಹಲವಾರು ಕಂಪನಿಗಳನ್ನ ಗವರ್ಮೆಂಟೇ ಕಂಟ್ರೋಲ್ ಮಾಡ್ತಾ ಇತ್ತು. ಒಂದು ಗವರ್ಮೆಂಟ್ ದೇಶದ ಇಷ್ಟು ಜನರಿಗೆ ಹೇಗೆ ಕೆಲಸ ಕೊಡ್ಲಿಕ್ಕೆ ಸಾಧ್ಯ, ಹೇಗೆ ಇನೋವೇಷನ್ ಮಾಡ್ಲಿಕ್ಕೆ ಸಾಧ್ಯ, ಹೇಗೆ ಹೊಸ ಹೊಸ ಕಂಪನಿಗಳನ್ನ ಹುಟ್ಟಾಕ್ಲಿಕ್ಕೆ ಸಾಧ್ಯ, ಪ್ರೈವೇಟ್ ಪ್ಲೇಯರ್ಗಳ ಅವಶ್ಯಕತೆ ಬಹಳ ಇತ್ತು. ಅದನ್ನ ನಾವೇನಂತ ಕರಿತೇವೆ, ಪ್ರೈವೇಟೈಸೇಷನ್ ಅಂತ ಕರಿತೇವೆ. ಸೊ ಓನರ್ಶಿಪ್ ಟ್ರಾನ್ಸ್ಫರ್. ಹಲವಾರು ಪ್ರೈವೇಟ್ ಕಂಪನಿಗಳಿಗೆ ಪಬ್ಲಿಕ್ ಕಂಪನಿಯನ್ನ ಸೇಲ್ ಮಾಡಿ ಆಯ್ತು. ಅದಕ್ಕೆ ನಾವೇನಂತ ಕರಿತೇವೆ, ಡಿಸ್ಇನ್ವೆಸ್ಟ್ಮೆಂಟ್. ರೀಸೆಂಟ್ ಡೇಸ್ ಅಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ಗೆ ಒಂದು ಕ್ಲೋಸ್ ಎಕ್ಸಾಂಪಲ್ ತಗೊಳ್ಬಹುದಾದ್ರೆ ಏರ್ ಇಂಡಿಯಾ. ಏರ್ ಇಂಡಿಯಾ ಒಂದು ಪಬ್ಲಿಕ್ ಕಂಪನಿ ಆಗಿತ್ತು, ಆದ್ರೆ ಅದನ್ನ ಇವಾಗ ಟಾಟಾ ಕಂಪನಿಗೆ ಸೇಲ್ ಮಾಡಿದ್ದಾರೆ. ಅಗೇನ್ ಓನರ್ಶಿಪ್ ಟ್ರಾನ್ಸ್ಫರ್. ಪಬ್ಲಿಕ್ ಅಂದ್ರೆ ಗವರ್ಮೆಂಟ್ ಕಂಟ್ರೋಲ್ ಇಂದ ಪ್ರೈವೇಟ್ ಕಂಟ್ರೋಲಿಗೆ ಕಂಪನಿ ಬಂತು, ಎಫಿಷಿಯನ್ಸಿ ಜಾಸ್ತಿ ಆಯ್ತು, ಪ್ರಾಫಿಟ್ಗಳು ಜಾಸ್ತಿ ಆಯ್ತು, ಕೆಲಸಗಳು ಕೊಡೋದು ಸುಲಭ ಆಯ್ತು. ಅಗೇನ್ ಜನರ ಲೈಫ್ ಸ್ಟೈಲ್ ಏನಾಯ್ತು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಾಯ್ತು, ಬೆಟರ್ ಆಯ್ತು, ಉತ್ತಮ ಆಯ್ತು. ಆಪರೇಷನಲ್ ಎಫಿಷಿಯನ್ಸಿ. ಗವರ್ಮೆಂಟ್ ಕೈಯಲ್ಲಿದ್ದಾಗ ಎಫಿಷಿಯನ್ಸಿ ಇರಲಿಲ್ಲ, ಸೋಂಬೇರಿತನ ಜಾಸ್ತಿ ಆಗಿತ್ತು,
ಪ್ರಾಫಿಟ್ ಬರ್ತಾ ಇರಲಿಲ್ಲ, ಉಡಾಫೆ ಜಾಸ್ತಿ ಆಗಿತ್ತು. ಅದೇ ಪ್ರೈವೇಟ್ನ ಕೈಯಲ್ಲಿ ಕಂಪನಿಗಳು ಹೋದಾಗ ಎಫಿಷಿಯನ್ಸಿ ಬೆಟರ್ ಆಯಿತು, ಪ್ರಾಫಿಟ್ಸ್ ಬೆಟರ್ ಆಯಿತು, ಉಡಾಫೆ ಎಲ್ಲ ಸಾಲ್ವ್ ಆಗಿ ಜನ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ನಾವೇನಂತ ಕರಿತೇವೆ? ಆಪರೇಷನಲ್ ಎಫಿಷಿಯನ್ಸಿ. ನೆಕ್ಸ್ಟ್, ಕ್ಯಾಪಿಟಲ್ ಇನ್ಫ್ಯೂಷನ್. ಎಷ್ಟು ಕ್ಯಾಪಿಟಲ್ ಅನ್ನ ಗವರ್ಮೆಂಟೇ ಕೊಡ್ತಾ ಇರಕ್ ಸಾಧ್ಯ ಇಲ್ಲ. ಆ ರೀತಿ ಆದಾಗ ನಾವು ಫಾರಿನ್ ಇನ್ವೆಸ್ಟರ್ಸ್ನ ಇನ್ವೈಟ್ ಮಾಡಿದ್ವಿ. ಅವರಿಂದ ಕ್ಯಾಪಿಟಲ್ಗಳು ನಮ್ಮ ದೇಶಕ್ಕೆ ಬರಲಿಕ್ಕೆ ಶುರುವಾಯಿತು. ಅಟ್ರಾಕ್ಟಿವ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಟು ಮಾಡರ್ನೈಸ್ ಇನ್ಫ್ರಾಸ್ಟ್ರಕ್ಚರ್. ಹಲವಾರು ಫ್ಲೈಓವರ್, ಹಲವಾರು ಬ್ರಿಡ್ಜ್, ಅಂಡರ್ ಪಾಸಸ್, ಬೆಟರ್ ರೈಲ್ವೇಸ್, ಮೆಟ್ರೋಸ್, ಬೆಟರ್ ಬಸ್ಸಸ್, ಇವೆಲ್ಲ ಇಟ್ ಇಸ್ ಅ ರಿಸಲ್ಟ್ ಆಫ್ ವಾಟ್? ಬೆಟರ್ ಕ್ಯಾಪಿಟಲ್ ಇನ್ಫ್ಯೂಷನ್. ದೇಶದಲ್ಲಿ ಎಲ್ಲ ಕ್ಯಾಪಿಟಲ್ ಅನ್ನು ಸರ್ಕಾರ ಒಬ್ಬರೇ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಕ್ಯಾಪಿಟಲ್ ಇನ್ಫ್ಯೂಷನ್ ಅನ್ನ ಪ್ರೈವೇಟ್ ಇನ್ವೆಸ್ಟರ್ಸ್, ಫಾರಿನ್ ಇನ್ವೆಸ್ಟರ್ಸ್ ಇಂದ ತರಬೇಕಾಗ್ತದೆ. ಪ್ರೈವೇಟೈಸೇಷನ್ ಇಂದ ಅದು ಸಾಧ್ಯವಾಯಿತು. ಮಾರ್ಕೆಟ್ ಕಾಂಪಿಟೇಷನ್. ಸರ್ಕಾರ ಒಂದೇ ಕೆಲಸ ಮಾಡ್ತಾ ಇದ್ದಾಗ ಕಾಂಪಿಟೇಷನ್ ಇರಲಿಲ್ಲ, ಕೆಲಸ ಮಾಡಲಿಕ್ಕೆ ಮೋಟಿವೇಶನ್ ಇರಲಿಲ್ಲ. ಇವತ್ತಿನ ಕಾಲಕ್ಕೆ ಎಲ್ಲವೂ ಪ್ರೈವೇಟೈಸ್ ಆದಮೇಲೆ ಕಾಂಪಿಟೇಷನ್ ಬೆಟರ್ ಆಯಿತು, ಕೆಲಸ ಮಾಡೋಕ್ಕೆ ಹೆಚ್ಚು ಹೆಚ್ಚು ಮೋಟಿವೇಶನ್ ಬಂತು, ಪ್ರಾಫಿಟ್ಗಳು ಜಾಸ್ತಿ ಆಯಿತು, ಸಂಬಳಗಳು ಜಾಸ್ತಿ ಆಯಿತು, ವೆಲ್ತ್ ಕ್ರಿಯೇಟ್ ಆಯಿತು. ಇದರಿಂದ ದೇಶ ಏನಾಯಿತು? ಅಭಿವೃದ್ಧಿ ಆಯಿತು ಮಕ್ಕಳ. ಇಂಟ್ರೆಸ್ಟಿಂಗ್ ಅಲ್ಲ? ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ಎಕನಾಮಿಕ್ ರಿಫಾರ್ಮ್ಸ್ ಅಲ್ಲಿ ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಬಗ್ಗೆ ಕಲ್ತ್ವಿ, ಪ್ರೈವೇಟೈಸೇಷನ್ ಬಗ್ಗೆ ಕಲ್ತ್ವಿ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದೇ ಗ್ಲೋಬಲೈಸೇಷನ್. ಏನು ಗ್ಲೋಬಲೈಸೇಷನ್ ಅಂದ್ರೆ? ಸಿಂಪಲ್, ಸೀಯಿಂಗ್ ದ ವರ್ಲ್ಡ್ ಆಸ್ ಒನ್ ವಿಲೇಜ್. ಇದನ್ನ ನಾವೇನಂತ ಕರಿತೇವೆ? ಗ್ಲೋಬಲೈಸೇಷನ್ ಅಂತ ಕರಿತೇವೆ. ಇಡೀ ವಿಶ್ವವನ್ನ ಒಂದು ಸಣ್ಣ ಹಳ್ಳಿಯ ರೀತಿ ನೋಡಿ, ಯಾರು ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಶುರು ಮಾಡಬಹುದು, ಯಾರು ಎಲ್ಲಿ ಬೇಕಾದ್ರೂ ತಮ್ಮ ಬಿಸ್ನೆಸ್ ಅನ್ನ ನಡೆಸಿ ಪ್ರಾಫಿಟ್ಗಳನ್ನ ತಗೊಳ್ಬಹುದು. ಇದಕ್ಕೆ ನಾವೇನಂತ ಕರಿತೇವೆ? ಗ್ಲೋಬಲೈಸೇಷನ್ ಅಂತ ಕರಿತೇವೆ. ಇವತ್ತು ನಾವು ನಮ್ಮ ಸುತ್ತಮುತ್ತಲು ಅಮೆಝಾನ್ ಉಪಯೋಗಿಸ್ತಾ ಇದ್ದೇವೆ. ಗ್ಲೋಬಲೈಸೇಷನ್. ಅಮೆರಿಕಾದಲ್ಲಿ ಶುರುವಾದಂತ ಕಂಪನಿ ಇವತ್ತು ಭಾರತದಲ್ಲಿ ತನ್ನ ಆಪರೇಷನ್ಸ್ ಅನ್ನ ಮಾಡ್ತಾ ಇದೆ. ಹಲವಾರು ಇಂಡಿಯನ್ ಕಂಪನಿಗಳು ಕೂಡ ಏನ್ ಮಾಡ್ತಾರೆ? ಫಾರಿನ್, ಸಿಂಗಪೂರ್ ಅಂತ ದೇಶಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇಂಡಿಯಾದಲ್ಲಿ ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಗ್ಲೋಬಲೈಸೇಷನ್. ಸೊ ಗ್ಲೋಬಲೈಸೇಷನ್ ಅಂದ್ರೆ ಏನರ್ಥ? ಇಡೀ ಜಗತ್ತಿನ ಎಲ್ಲರೂ ಸೇರ್ಕೊಂಡು ಯಾರು ಯಾವ ದೇಶದಲ್ಲಾದ್ರೂ ಬಿಸ್ನೆಸ್ ಮಾಡಬಹುದು, ಯಾರು ಯಾವ ದೇಶದಿಂದಾದ್ರೂ ಕೆಲಸಗಾರರನ್ನ ತಡಬಹುದು, ಯಾರು ಯಾವ ದೇಶದಲ್ಲಿ ಯಾವ ಪ್ರಾಡಕ್ಟ್ಗಳನ್ನು ಬೇಕಾದ್ರೂ ಪ್ರೊಡ್ಯೂಸ್ ಮಾಡಬಹುದು, ಯಾರು ಯಾವ ದೇಶದಲ್ಲಿ ಯಾವ ಪ್ರಾಡಕ್ಟ್ ಅನ್ನ ಬೇಕಾದ್ರೂ ಮಾರಬಹುದು. ಇದಕ್ಕೆ ನಾವೇನಂತ ಕರಿತೇವೆ? ಗ್ಲೋಬಲೈಸೇಷನ್. ಸೊ ಇಡೀ ಜಗತ್ತನ್ನ ಒಂದು ಸಣ್ಣ ಹಳ್ಳಿಯ ರೀತಿ ನೋಡಿ, ಯಾರು ಯಾವ ದೇಶದಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡಲಿಕ್ಕೆ ಪರ್ಮಿಷನ್ ಇದ್ರೆ ಆ ಪ್ರೊಸೀಜರ್ಗೆ ನಾವೇನಂತ ಕರಿತೇವೆ? ಗ್ಲೋಬಲೈಸೇಷನ್. ಇದೊಂದು ಅತ್ಯುತ್ತಮವಾದಂತಹ ಐಡಿಯಾ ಮಕ್ಕಳೇ. ಒಬ್ಬ ಅಮೆರಿಕಲ್ಲಿರ್ತಕ್ಕಂತಹ ವ್ಯಕ್ತಿ ಇಂಡಿಯಾಲ್ ಬಿಸ್ನೆಸ್ ಮಾಡ್ಬೋದು, ಒಬ್ಬ ಇಂಡಿಯನ್ನು ಬೇರೆ ದೇಶಕ್ಕೆ ಹೋಗಿ ತನ್ನ ಬಿಸ್ನೆಸ್ ಅನ್ನ ಸೆಟಪ್ ಮಾಡ್ಬೋದು. ದಿಸ್ ಇಸ್ ದ ರಿಸಲ್ಟ್ ಆಫ್ ವಾಟ್? ಗ್ಲೋಬಲೈಸೇಷನ್. ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ ಬನ್ನಿ. ಸ್ಟ್ರಾಟಜಿಕ್ ರೆಸ್ಪಾನ್ಸ್ ಟು ಎನ್ವೈರನ್ಮೆಂಟಲ್ ಚಾಲೆಂಜಸ್. ಸೊ ಹೀಗೆ ಹಲವಾರು ಸೋಷಿಯಲ್ ಎನ್ವೈರನ್ಮೆಂಟ್, ಪೊಲಿಟಿಕಲ್ ಎನ್ವೈರನ್ಮೆಂಟ್, ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್, ಲೀಗಲ್ ಎನ್ವೈರನ್ಮೆಂಟ್, ಕರೆಕ್ಟ್? ಹೀಗೆ ಹಲವಾರು ಎನ್ವೈರನ್ಮೆಂಟ್ಗಳಿವೆ. ಲೀಗಲ್, ಸೋಷಿಯಲ್, ಪೊಲಿಟಿಕಲ್, ಟೆಕ್ನಾಲಜಿಕಲ್, ಎಕನಾಮಿಕ್ ಎನ್ವೈರನ್ಮೆಂಟ್ಸ್. ಈ ಎನ್ವೈರನ್ಮೆಂಟ್ಗಳು, ಈ ಚೇಂಜಸ್ಸಿಗೆ ಬಿಸ್ನೆಸ್ಗಳು ಸ್ಟ್ರಾಟಜಿಕ್ ರೆಸ್ಪಾನ್ಸ್ ಹೇಗಿರುತ್ತೆ, ಅವರ ಅಡಾಪ್ಷನ್ ಹೇಗಿದೆ ನೋಡೋಣ ಬನ್ನಿ. 82% ಅಷ್ಟು ಬಿಸ್ನೆಸ್ಗಳು ಯಾವಾಗ್ಲೂ ಎನ್ವೈರನ್ಮೆಂಟಲ್ ಅನ್ನ ಸ್ಕ್ಯಾನ್ ಮಾಡೋದ್ರಿಂದ ಏನಾಗಿದ್ದಾರೆ? ಸಕ್ಸೆಸ್ಫುಲ್ ಆಗಿದ್ದಾರೆ. ಅವರ ಅಡಾಪ್ಟೇಷನ್ ರೇಟು 3.5 ಪಟ್ಟಷ್ಟು ಜಾಸ್ತಿ ಆಗಿ ಅವರ ಬಿಸ್ನೆಸ್ ಏನಾಗಿದೆ? ಬೆಳವಣಿಗೆ ಆಗಿದೆ.
65% ಅಷ್ಟು ಅವರ ಬಿಸ್ನೆಸ್ ಸ್ಟ್ರಾಟಜಿಗಳನ್ನು ಎನ್ವೈರನ್ಮೆಂಟ್ಗೆ ಏನು ಮಾಡ್ಕೊಂಡಿದ್ದಾರೆ, ಅಲೈನ್ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ವಿ ಅಲ್ಲ, ಗುಡ್ ನಂಬರ್ಸ್. ಎಸ್, ಹಲವಾರು ಟಾಪಿಕ್ಗಳನ್ನು ಕಲ್ತ್ವಿ, ಹಲವಾರು ಹೊಸ ಟಾಪಿಕ್ಗಳನ್ನು ನೋಡಿದ್ವಿ, ಹೊಸ ಹೊಸ ಟರ್ಮಿನಾಲಜೀಸ್ಗಳನ್ನು ತಿಳ್ಕೊಂಡ್ವಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಧನ್ಯವಾದಗಳು.